ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಲೋಕಾಯುಕ್ತರು. ಹಾಗಾಗಿ ಅವರು ಸಂತೋಷ್ ಹೆಗಡೆ ತರದವರು. ಹಾಗಾಗಿ ಅವರು ರಾಜೀನಾಮೆ ಕೇಳೋದು ಅವಮಾನ ಅಂತ ಏನಾದ್ರು ಯಾರಿಗಾದ್ರು ಅನ್ನಿಸ್ತಿದ್ಯಾ? ಇನ್ನು ಅಬಕಾರಿ ಸಚಿವರಾಗಿದ್ದಂತ ನಿಜಲಿಂಗಪ್ಪನವರ ಕಾಲದಲ್ಲಿ ರಾಜ್ಯದಲ್ಲಿ ಮದ್ಯ ನಿಷೇಧ ಮಾಡೋದಿಲ್ಲ ಅಂತ ಹೇಳಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಏನವ್ರ ಹೆಸರು ಏನಣ್ಣ ರಾಜೀನಾಮೆ ಕೊಟ್ಟವರು ನಿಜಲಿಂಗಪ್ಪನ ಕಾಲದಲ್ಲಿ ಯಶೋಧರ ದಾಸಪ್ಪ ಅಂತ ದೊಡ್ಡ ಹೋರಾಟಗಾರ್ತಿ. ಆ ತರಕ್ಕೆ ಇಲ್ಲ ಇವತ್ತಿನ ಕಾಂಗ್ರೆಸ್ ಪಕ್ಷ. ಅಬಕಾರಿ ಸಚಿವ ಪರಮಭ್ರಷ್ಟ ಅವ್ರು ಯಾರೋ ಲೋಕಾಯುಕ್ತದಲ್ಲಿದ್ದಂತ ಜೋಶಿನ ನಿಂಗಪ್ಪನ್ನ ಜೊತೆಗಿಟ್ಕೊಂಡು ಹಫ್ತಾ ವಸೂಲಿ ದೊಡ್ಡ ದೊಡ್ಡ ಮನುಷ್ಯರು ಏನಿದ್ದಾರೆ ಅವರಿಗೆ ಚಂದ ಕೊಡೋ ತನಕ ತನಿಖೆ ಮಾಡುತ್ತೆ. ಆಮೇಲೆ ಡಿ.ಕೆ. ಶಿವಕುಮಾರ್ ಮೇಲೆ ಮಾಡೋ ತನಿಖೆ ಎಲ್ಲೋಯ್ತು? ಸಿಬಿಐ ಸ್ವತಂತ್ರನಾ? ಹಾಗಾಗಿ ಅಟ್ಲೀಸ್ಟ್ ಹೈಕೋರ್ಟ್ ವಿಭಾಗದಲ್ಲಿ ಸಿಬಿಐ ತನಿಖೆ ಮಾಡ್ರಪ್ಪ, ಜನರ ವಿಶ್ವಾಸ ಗಳಿಸಿ. ಇಷ್ಟದನ್ನ ನಾವು ಕೇಳ್ತಿರೋದು. ವಿಧಾನ ಪೊಲೀಸರು ಅಡ್ಡ ಹಾಕಿ ನಿಂತ್ಕೊಂಡಿದ್ದಾರೆ. ನಾವು ಘೋಷಣೆ ಕೂಗಲ್ಲ, ಧರಣಿ ಮಾಡೋದಿಲ್ಲ, ನಮ್ಮ ನಿಯೋಗ ಹೋಗುತ್ತೆ. ಮಿಕ್ಕವರು ಬೆಳಗಾವಿಯಿಂದ ಬಂದಿರೋರು ಕೈ ಎತ್ತೋಣ, ಬಿಜಾಪುರದಿಂದ ಬಂದಿರೋರು ಕೈ ಎತ್ತಿ, ಕಾರವಾರದಿಂದ ಬಂದಿರೋರು ಕೈ ಎತ್ತಿ, ಬೀದರಿಂದ ಬಂದಿರೋರು ಕೈ ಎತ್ತಿ, ರಾಯಚೂರಿಂದ ಬಂದಿರೋರು ಕೈ ಎತ್ತಿ, ಹೊಸಪೇಟೆ, ವಿಜಯನಗರ, ಬಳ್ಳಾರಿಯಿಂದ ಬಂದಿರೋರು ಕೈ ಎತ್ತಿ, ಮೈಸೂರಿಂದ ಬಂದಿರೋರು ಕೈ ಎತ್ತಿ. ಎಲ್ಲ ನೀವೆಲ್ಲ ಬಡವರು, ಬಹುತೇಕವಾಗಿ ರೈತರು, ಕಾರ್ಮಿಕರು ತಾನೇನಪ್ಪ. ನಾಳೆ ನಿಮ್ಮ ಮಕ್ಕಳಿಗೆ ಹೋಗಿ ನಾನು ವಿಧಾನಸೌಧಕ್ಕೆ ಹೋಗಿದ್ದೆ, KRS ಪಕ್ಷ ಸೈನಿಕರಾಗಿ ಹೋಗಿದ್ದೆ, ವಿಧಾನಸೌಧದ ಮುಂದೆ ಹೋಗಿ ಫೋಟೋ ತಗೊಂಡಿದ್ದೆ. ನೋಡಪ್ಪ ಅಂತೇಳಿ ನಿಮ್ಮ ಅಪ್ಪನಿಗೋ ನಿಮ್ಮ ಅಮ್ಮನಿಗೋ ನಿಮ್ಮ ಮಕ್ಕಳಿಗೋ ತೋರಿಸಿದ್ರೆ ಅವ್ರ ಕಣ್ಣಲ್ಲಿ ಒಂದೇನಂತಾರಪ್ಪ ಅದನ್ನ, ಒಂದು ಕಣ್ಣು ಹಾಗೆ ಅರಳಿ ಧರ್ಮವಾಗಿದ್ರೆ ಅಂತ ಕಾನೂನನ್ನ ನಾವು ಧಿಕ್ಕರಿಸಬೇಕು, ಕಾನೂನು ಭಂಗ ಮಾಡಬೇಕು ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ರು ಅಲ್ಲೇನ್ರಪ್ಪ. ಇವತ್ತು ಇಂತಹ ಕಾನೂನು ನಿರ್ದೇಶನಗಳನ್ನ ಹೈಕೋರ್ಟ್ ಕೊಟ್ಟಿದೆ. ಪ್ರತಿಭಟನೆ ಮಾಡೋಂಗಿಲ್ಲ, ಧರಣಿ ಮಾಡೋಂಗಿಲ್ಲ. 30 ವರ್ಷಗಳಿಂದ ನಾನು ಇಲ್ಲಿ ಓದುವಾಗ KR ಸರ್ಕಲ್ ಅಲ್ಲಿ UVC ಮುಂದೆ ಅದು ಸುತ್ತಮುತ್ತ ಎಲ್ಲ KR ಸರ್ಕಲ್ ಅಲ್ಲಿ ಪೆಂಡಲ್ ಹಾಕೊಂಡು ಧರಣಿ ಮಾಡ್ತಾ ಇದ್ರು ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದು ಜನ. ಇವತ್ತು ವಿಧಾನಸೌಧದವ್ರಿಗೆ ಅದೇನು ಮುಟ್ಟಿದ್ರೆ ಸ್ವಲ್ಪ ದೂರ ಇರಬೇಕು, ಆಮೇಲೆ ಕೈ ಕುಲುಕ್ಬಿಟ್ರೆ ಪಕ್ಕದಲ್ಲಿರೋನು ಇದು ಕೊಡ್ತಾನೆ. ಅಂತ ಜನ ನಮ್ಮ ಮುಖ್ಯಮಂತ್ರಿಗಳು ಮಂತ್ರಿಗಳು ಕಣ್ರಪ್ಪ. ಅವರಿಗೆ ಈ ಜನ KRS ಪಕ್ಷದವರಲ್ಲ, ಒಂದಷ್ಟು ಜನ ಗಂಡಸರಿಗೆ ದುಡ್ಡಿರೋ ಪರವಾಗಿ ಇವತ್ತು ಕೋರ್ಟ್ ಅಲ್ಲಿ ನ್ಯಾಯ ಎಲ್ಲ ಸಿಗುತ್ತೆ. ಅದು ನ್ಯಾಯ ಅಂತಾರೆ ಕೋರ್ಟ್ ಅಲ್ಲಿ ಅವರ ಪರವಾಗಿ ಆದೇಶ ತೀರ್ಪುತ್ತಾ ಇದೆ. ಅದು ನ್ಯಾಯ ಅನ್ಯಾಯ ಅನ್ನೋದು ಸಬ್ಜೆಕ್ಟಿವ್. ಆದ್ರೆ ಇವತ್ತು ತೀರ್ಪು ಅದೇ ತಾನೇ ಬರ್ತಿರೋದು. ಅವನು ಯಾವನೋ ನಿಂಗಪ್ಪ ಅನ್ನೋನು ಒಬ್ಬ ಕಾನ್ಸ್ಟೇಬಲ್, ಪಾಪ ಈ ತರಕ್ಕೆ ಯಾರೋ ಒಬ್ರು ಕಾನ್ಸ್ಟೇಬಲ್ ಆಗಿದ್ದವನು ಹಲ್ಕಾ ಕೆಲಸ ಮಾಡಿ ವಜಾ ಆಗಿ ಹೋಗಿದ್ದ. ಅವನು ಪೊಲೀಸ್ ಕಸ್ಟಡಿ, ಲೋಕಾಯುಕ್ತ ಕಸ್ಟಡಿಲಿದ್ದಾಗ ಅವನ ಹೆಂಡತಿಗೆ ಹೈಕೋರ್ಟ್ ಅಲ್ಲಿ ಅವನ ಪರವಾಗಿ ಜಾಮೀನ್ಗೆ ಹಾಕೊಳ್ಳುವಂತ, ತನಿಖೆಗೆ ಅಡ್ಡ ಮಾಡಿಸುವಂತಹ ದೊಡ್ಡ ದೊಡ್ಡ ಲಾಯರ್ಗಳು ಸಿಗ್ತಾರೆ. ಅವನ ಪರವಾಗಿ ನಿಮ್ಗಪ್ಪ ಅನ್ನುವಂತಹ ಒಬ್ಬ ದಗಲ್ಬಾಜಿ, ತಲೆ ಹಿಡುಕ, ಪಿಂಪು, ದೇಶದ್ರೋಹಿ, ಟ್ರೈಟರ್. ಏನವನ ಹೆಸರು? ಮಂಜುನಾಥ್ ಶ್ರೀನಿವಾಸ. ಏನವನ ಹೆಸರು? ಅಲ್ಲ, ಭರತಿ ಶ್ರೀನಿವಾಸು ಕಳ್ಳ. ಅವನು ಹೊರಗಡೆ ಹೋದಂಗೆ ಹೋಗಿ ಹಿಂದ್ಗಡೆಯಿಂದ ಬಚಾವ್ ಮಾಡ್ಬಿಟ್ಟ. ಇಂಥವ್ರು ಪೊಲೀಸರು ಇವತ್ತು ಬೇಕಾದ್ರೆ ಎಲ್ಲಾದ್ರೂ ನಿಮ್ಮನ್ನ ಅಡ್ಡ ಹಾಕಿದ್ರೆ ಮಾಡಿದ್ರೆ ನಿಮ್ ಗಾಡಿನಲ್ಲಿ ಅವರ ಜೇಬಲ್ಲಿ ಇರೋ ಗಾಂಜಾ ಇಟ್ಬಿಟ್ಟು ಇಲ್ಲಿ ಗಾಂಜಾ ಸಿಕ್ತು ಅಂದ್ಬಿಡ್ತಾರೆ. ಜೋಶಿ ಮನೆಗೆ ಹೋಗಿ ತನಿಖೆ ಮಾಡಿದ್ರು ಅನ್ನೋದಕ್ಕೆ ವಿಡಿಯೋ ಸಾಕ್ಷಿ ಏನಾದ್ರು ಇದೆಯಾ? ಅವನು ಮನೆಯಲ್ಲೇ ಇದ್ಕೊಂಡು ಕೋರ್ಟ್ ಅಲ್ಲಿ ಅವನ ಪರವಾಗಿ ಬಹಳ ಒಂದೊಂದು ಅಪಿಯರ್ಗೆ 1 ಲಕ್ಷ 2 ಲಕ್ಷ 5 ಲಕ್ಷ ಕೊಡೋ ತಗೊಳ್ಳೋ ಅಂತ ಲಾಯರ್ಗಳನ್ನ ಇಟ್ಕೊಂಡು ಅವನು ತನಿಖೆಗೆ ಅಡ್ಡ ತಡೆ ತಂದ್ಬಿಟ್ಟ. ಹೌದಾ ಇಲ್ವಾ? ಯಾರ ಪರವಾಗಿದೆ ನ್ಯಾಯಾಂಗ? ಕಾರ್ಯಾಂಗ ನಮ್ಮ ಪಕ್ಷ ದಗಲ್ಬಾಜಿ ಪುಡಾರಿಗಳು. ಅವ್ರ ಜೊತೆಗೆ ಇವರು ಸಮವಾಗಿ ನಿಂತ್ಕೊಳ್ತಾರೆ. ಆದ್ರೆ ನಾವು ನ್ಯಾಯ ಕೇಳೋದಿಕ್ಕೆ ಯಾವತ್ತಾದ್ರೂ ಹೋದಾಗ ನ್ಯಾಯ ಕೊಟ್ಟಿದ್ದಾರೆ ಏನಪ್ಪ? ಒಂದು ಕೋಟೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ನಾವಿವತ್ತು ತೀರ್ಮಾನ ಮಾಡಿದ್ರೆ, ನಾನೀಗ ಹೇಳ್ತಾ ಇದ್ದೀನಿ, ಯಾವತ್ತಾದ್ರೂ ಸರಿ, ನಾವು ಇವತ್ತಲ್ಲ ನಾಳೆ ಲೋಕಾಯುಕ್ತಕ್ಕೇನು ವಿಧಾನಸೌಧಕ್ಕೇನು ವಿಧಾನಸೌಧ 225 ಜನರದ್ದು ಮಾತ್ರನಾ? ರಾಜ್ಯದ 7.5 ಕೋಟಿ ಕನ್ನಡಿಗರದು. ಹಾಗಾಗಿ ಅಂತ ಕನ್ನಡಿಗರು ಎಚ್ಚೆತ್ತುಕೊಂಡು ವಿಧಾನಸೌಧಕ್ಕೆ ನುಗ್ಗಿದಾಗ ಎಲ್ಲಿ ತಡೆ ಹಿಡಿತೀರಾ? ಜನ ಬಾಂಗ್ಲಾದೇಶದ ರಾಷ್ಟ್ರಪಿತನ ಮಗಳು 3-4 ಸಲ ಪ್ರಧಾನಮಂತ್ರಿ ಆಗಿದ್ದಾಗ ಜನ ನೋಡೋಗಿ ಮಂತ್ರಿಗಳಿಗೆ ಹೇಳ್ತಾರೆ, ನಿಮ್ಮ ಭ್ರಷ್ಟಾಚಾರದ ಪಾಪದ ಫಲ ಕೊಡ ತುಂಬಿದೆ. ನಾಡ ಯೋಧರು ಬರ್ತಾ ಇದ್ದಾರೆ. ನಾಡ ಯೋಧ ಲಿಂಗೇಗೌಡರಿಗೆ ಅವರನ್ನು ಆಹ್ವಾನ ಮಾಡ್ಕೊಂಡಿರುವಂತ ಜನ ಬರ್ತಾ ಇದ್ದಾರೆ. ನೀವು ದಯವಿಟ್ಟು ಖಾಲಿ ಮಾಡಿ ವಿಧಾನಸೌಧ, ನಿಮ್ಮ ಅಪ್ಪಂದಲ್ಲ. ಅವರು ಮಾಡಿ ಪೊಲೀಸರಿಗೆ ಕರೆ ಕೊಟ್ಟಿದ್ರು. ಯಾವುದೇ ಅನೈತಿಕವಾದ ಅಕ್ರಮವಾದ ಆದೇಶಗಳನ್ನ ನೀವು ಪಾಲಿಸಬೇಡಿ. ಇಂದಿರಾ ಗಾಂಧಿಯ
ಸರ್ವಾಧಿಕಾರಿ ಸರ್ಕಾರ, ಜನದ್ರೋಹಿ ಸರ್ಕಾರ, ಅಕ್ರಮಗಳನ್ನು ಮಾಡಿ ಬಂದಿರುವಂತಹ ಸರ್ಕಾರ. ಅವರು ಕೊಡುವಂತಹ ಯಾವುದೇ ಜನದ್ರೋಹಿ, ಕಾನೂನು ವಿರೋಧಿ, ಅನೈತಿಕವಾದ ಆದೇಶಗಳನ್ನು ನೀವು ಪಾಲಿಸಬೇಡಿ ಅಂತ ಪೊಲೀಸರಿಗೆ ಕರೆ ಕೊಟ್ಟರು. ಮಾನ್ಯ ದಿವಸನೇ ಇಂದಿರಾ ಗಾಂಧಿ ದೇಶಾದ್ಯಂತ ತುರ್ತು ಪರಿಸ್ಥಿತಿ ಹಾಕಿದ್ರು. ನಾವು ಕರೆ ಕೊಡೋದು ಬೇಕಾಗಿಲ್ಲ, ಪೊಲೀಸರಿಗೆ ಸ್ವತಃ ಗೊತ್ತಾಗುತ್ತೆ ಈ ಸರ್ಕಾರ ಏನ್ ಹೇಳ್ತಾ ಇದೆ, ಏನ್ ಮಾಡ್ತಾ ಇದೆ ಅಂತ. ಹಾಗಾಗಿ ಇವತ್ತು ನಾವು ಬಂದಿದ್ದೀವಿ. ಎಲ್ಲರೂ ಕಾಲಿಡ್ಕೊಂಡ್ರೇನಪ್ಪ, ಇನ್ನೂ ಆಗೋದಿಕ್ ಮೊದಲು ಕೀಕಿಟ್ಕೊಂಡ್ಬಿಟ್ಟು ಕೊಡು 500 ರೂಪಾಯಿ ಅಂತ ಕೇಳ್ತಾರೇನಪ್ಪ? ಪೊಲೀಸರು ನಿಜಕ್ಕೂ ಪ್ರಾಮಾಣಿಕ ಪೊಲೀಸರು. ಅವರು ವಿಧಿ ಇಲ್ಲದೆ ಇದ್ದಾರೋ ಗತಿ ಇಲ್ಲದೆ ಇದ್ದಾರೋ ಅದು ಬೇರೆ ಪ್ರಶ್ನೆ. ಆದ್ರೆ ಅವ್ರಿಗೆ ಲಂಚ, ಪೊಲೀಸ್ ಸ್ಟೇಷನ್ಗಳನ್ನ ರಿಯಲ್ ಎಸ್ಟೇಟ್ ಮಾಡ್ಕೊಳ್ಳುವಂತ ದರ್ದು ಅಥವಾ ಅಧಿಕಾರ ಅವ್ರಿಗಿಲ್ಲ. ಹಾಗಾಗಿ ಮಿಕ್ಕ ಪೊಲೀಸರು ಇಲ್ಲಿ ಎಷ್ಟೋ ಜನ ಇದ್ದಾರೆ, ಅವರು ನಾಡು ಕಾಯುವ ಸೈನಿಕರಣ. ಏನ್ರಪ್ಪ, ನಾಡು ಕಾಯುವ ಸೈನಿಕರು. ಎಲ್ಲೋ ಒಂದು ದಂಗೆ ಆಯ್ತು, ಅದನ್ನ ರೇಣುಕಾಚಾರ್ಯನ್ ಏನಂತಾರೆ, ಹೋರಿ ರಸ್ತೆ ಕೂತ್ಕೊಂಡು ಗಲಾಟೆ ಮಾಡ್ತಾ ಇದ್ದಿದ್ದಕ್ಕೆ ಕ್ಯಾನ್ಯಾಗ ಒಂದು ಬಟ್ಟು ಹೇಳ್ಕೊಂಡು ಹೋಗಿದ್ಲಂತೆ. ಕೆನ್ಯಾಗ ಹೊಡೆದಿತ್ತಪ್ಪ, ಸರಿ, ಅದು ಬೇರೆ ಪ್ರಶ್ನೆ. ಆದ್ರೆ ಅಗತ್ತಿತ್ತು ಅದೇ ತಾಯಿ ಆ ಲೋಕಾಯುಕ್ತವನ್ನ ಒಂದಷ್ಟು ಉಳಿಸಿತ್ತು. ಆ ಲೋಕಾಯುಕ್ತವನ್ನ ಸಿದ್ದರಾಮಯ್ಯ ಬಂದು ಗೊತ್ತಿದ್ದಂಗೆ ತನ್ನ ಮೇಲೆ ಇರೋ ಕೇಸ್ಗಳೆಲ್ಲ ಬಚಾವ್ ಮಾಡ್ಕೊಳ್ಳೋದಕ್ಕೆ ಲೋಕಾಯುಕ್ತವನ್ನ ಮಾಡಿದ್ದು ನಾವು ನೋಡಿದೀವಿ. ಆದ್ರೆ ಪೊಲೀಸರ ವಿಚಾರಕ್ಕೆ ಪ್ರಾಮಾಣಿಕ ಪೊಲೀಸರು ಇದ್ದಾರೆ, ಇದು ಇಲ್ಲೋಪ. ಅಷ್ಟೋ ಇಷ್ಟೋ ಒಳ್ಳೆಯವಿರೋದ್ರಿಂದ ತಾನೇನಲ್ಲ ಮಳೆ ಬೆಳೆ ಆಗ್ತಾ ಇರೋದು. ಪ್ರಾಮಾಣಿಕತೆ, ದೇಶಭಕ್ತಿ, ದೇಶ ಪ್ರೇಮ, ಕರ್ತವ್ಯ ನಿಷ್ಠೆ, ಸಂವಿಧಾನ ನಿಷ್ಠೆ ಇದ್ರೆ ಅವ್ರು ಇವತ್ತಿನಾದ್ರೂ ಆ ಪೊಲೀಸರು ಒಳ್ಳೆಯವರಾಗಿ ಅದೇನಪ್ಪ. ನಾವು ಕೇಳ್ತಿರೋದ್ರಲ್ಲಿ ತಪ್ಪೇನಾದ್ರು ಇದೆಯಂದ್ರ ಏನಿಲ್ಲ. ನಮಗಂತೂ ಒಳ್ಳೆ ಪೊಲೀಸರ ಬಗ್ಗೆ ಗೌರವ ಇದೆ. ಈಗ ಏನ್ ಮಾಡಿದ್ರು ನಮ್ಮನ್ನ ಬಿಡಲ್ಲ ಅಂತಾರೆ. ನಾವು ಇನ್ನೊಂದ್ರೆ ಗಲಾಟೆ, ಲಾಠಿ ಚಾರ್ಜ್ ಆಗುತ್ತೆ. ನಾವು ಲಾಠಿ ಚಾರ್ಜ್ ಮಾಡಿಸ್ಕೊಂಡು ಇವತ್ತು ವಿಧಾನಸೌಧಕ್ಕೆ ಹೋಗೋ ಅಗತ್ಯ ಇದೆಯಾ? ಇವತ್ತಿಲ್ಲ, ನಾಳೆ ನಾಡಿದ್ದಕ್ಕೆ ನೋಡೋಣ ಅಲ್ವಾ? ನಾವು ಹೇಳ್ತೀವಿ, ನಾವು ಹೇಳದೆ ಮಾಡ್ತೀವಿ ಸಲಿಕೆ. ನಾನು ಇಷ್ಟು ದಿವಸ ಅವ್ರಿಗೆ ಮಹಾದೇವ ಸ್ವಾಮಿ ಹೇಳ್ತಾ ಇದ್ದೆ, ಆಮೇಲೆ ಮನೆ ಮಾಡ್ತೀವಿ ಅಂದ್ಬಿಟ್ಟು ರಾತ್ರಿ ಬಸ್ ಹತ್ಬಿಟ್ಟ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ನಾವು ಒದಿತೀವಿ ಅಂದ್ರೆ ಕಾಲೆತ್ತಾದ್ರೂ ತೋರಿಸ್ಬೇಕು, ಇಲ್ಲಾಂದ್ರೆ ಒದಿತೀವಿ ಅಂದ್ಕೊಂಡು ನಿಮ್ಗೆ ತಿರ್ಗೋದಲ್ಲ. ಮುತ್ತಿಗೆ ಹಾಕ್ತೀವಿ ಅಂದ್ರೆ ಮುತ್ತಿಗೆ ಹಾಕೋತರ ಒಂದಷ್ಟಾದ್ರೂ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರಬೇಕು. ಹಾಗಾಗಿ ಎಷ್ಟು ಏನು ಅಂತ ನಾನು ಹೇಳೋದಿಲ್ಲ. ನಾವು ಆತರಕ್ಕೆ ಗೆರಿಲ್ಲಾ ವಾರ್ಫೇರ್ ಮಾಡಿದ್ವಿ, ಆಗ ನೋಡ್ರೆ ಯಾರು ಮಾಡಿರ್ಲಿಲ್ಲ ಅಲ್ಲಿ ತನಕ. ಅಷ್ಟು ಭದ್ರಕೋಟೆ ಮಾಡಿದ್ರು. ನಮ್ಗೆ ಇವತ್ತು ಅದು ಅದ್ಯಾವುದೋ ಒಂದು ಪಕ್ಷದಲ್ಲಿದ್ದಾಗ ಇವತ್ತು ನಮಗೆ ಕಷ್ಟ ಏನ್ರ? ದಿವಸ ಪೊಲೀಸ್ 500 ಜನ ಯೋಜನೆ ಮಾಡ್ಬೇಕಲ್ಲಿ. ಎಷ್ಟು ಜನ? 5 ಜನ. ಇದೇನು ಪೊಲೀಸ್ ಲೋಕಾಯುಕ್ತನೋ ಅಥವಾ ಪೊಲೀಸ್ ಸ್ಟೇಷನ್ ಅಥವಾ ಏನೋ ಯಾವ್ದೋ ಒಂದು ನಕ್ಸಲ್ ಏರಿಯಾದಲ್ಲಿ ಇರ್ತಾರಲ್ಲ ಆ ತರದ್ದು ಅನ್ಬೇಕು. ಹಾಗಾಗಿ ಆ ತರ ನಾವು ಮಾಡ್ತೀವಿ. ಇದೇನೆ ಮುಂದುವರೆದ್ರೆ ಇವಾಗ ಈ ಒಂದಷ್ಟು ಜನ ನೋಡ್ಕೊಂಡು ಹೋಗಿ ಆಮೇಲೆ ಸ್ವಲ್ಪ ಹೋಗುವಂತಾರೆ ಬಿಡಿ. ನಿಂದೆಲ್ಲ ಕೊಡ್ತೀರಾ ಒಂದು ಅದು ವಿಡಿಯೋ ತೆಗಿ ಎಲ್ಲ ಕುತ್ಕೊಳ್ಳಿ. ಬರೋ ತನಕ ನಾವು ಇರ್ಬೇಕು, ಹೋಗ್ಬೇಕು. ಇವರು ಹೇಳ್ತಾ ಇದ್ರು ಪೊಲೀಸರು, ಏನೋ ಚೀಫ್ ಸೆಕ್ರೆಟರಿ ಇವ್ರಿಗೆ ಏನ್ ಮಾಡೋಕೆ ಎಷ್ಟು ಕೆಲಸ ಅಂದ್ರೆ 4 ಗಂಟೆ ತನಕ ಮೀಟಿಂಗ್ ಇದೆಯಂತೆ. ಬಾರಿಸು ಕನ್ನಡ ಡಿಂಡಿಮವ, ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಕರ್ನಾಟಕ ಹೃದಯ ಶಿವ. ಒಟ್ಟಿಗೆ ಕನ್ನೆ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಜೈ ಶಶಿವೇತರ ಕೃತಿಯಲ್ಲೇ, ಜೈ ಶಶಿವೇತರ ಕೃತಿಯಲ್ಲೇ. ಮೂಡಲಿ ಮಂಗಳ ಮತಿಮತಿಯಲ್ಲೇ, ಮೂಡಲಿ ಮಂಗಳ ಮತಿಮತಿಯಲ್ಲೇ. ಜೈ ಶಶಿವೇತರ ಕೃತಿಯಲ್ಲೇ, ಜೈ ಋಷಿ ಸಂತರ ಆದರ್ಶದಲ್ಲಿ, ಕವಿ ಕುವೆಂಪುರವರ ಆದರ್ಶದಲ್ಲಿ, ಕವಿ ಕುವೆಂಪುರವರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ, ರಸ ಋಷಿ ಸಂತರ ಆದರ್ಶದಲ್ಲಿ, ರಸ ಋಷಿ ಸಂತರ ಆದರ್ಶದಲ್ಲಿ. ಸರ್ವೋದಯವಾಗಲಿ ಸರ್ವರಲ್ಲಿ, ಸರ್ವೋದಯವಾಗಲಿ ಸರ್ವರಲ್ಲಿ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು 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 ಬಾರಿಸು, ಬಾರಿಸು ಬಾರಿಸು ಬಾರಿಸು. ಚಾಡುವರನ್ನು ಕೂಡಿಸಿ ಒಲಿಸು, ಕಟ್ಟಂತಿಯಾರನು
ಸತ್ತಂತಿಹಾರನು ಬರಿದೆಚ್ಚರಿಸು ಬರಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕನ್ನೆ ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕನ್ನೆ ಸುರಿಸು ಒಟ್ಟಿಗೆ ಬಾಳುವ ಕರದಲ್ಲಿ ಹರಿಸು ಒಟ್ಟಿಗೆ ಬಾಳುವ ಕರದಲ್ಲಿ ಹರಿಸು ಒಟ್ಟಿಗೆ ಶಿವೇತರ ಕೃತಿಯಲ್ಲಿ ಜೈ ಶಿವೇತರ ಕೃತಿಯಲ್ಲಿ ಬಹಳ ಜನಕ್ಕೆ ಇದು ಅರ್ಥ ಆಗಲ್ಲ. ಶಿವ ಅಂದರೆ ಮಂಗಳ, ಶಿವೇತರ ಅಂದರೆ ಅಮಂಗಳ. ಕ್ಷಯಿಸಲಿ ಅಮಂಗಳ ನಮ್ಮ ಪ್ರತಿನಿತ್ಯದ ಕೆಲಸದಲ್ಲಿ, ಕಾರ್ಯದಲ್ಲಿ, ಕೃತಿಯಲ್ಲಿ, ನೀತಿಯಲ್ಲಿ ಅಂತ. ಕ್ಷಯಿಸ ಶಿವೇತರ ಕೃತಿಯಲ್ಲಿ ಕ್ಷಯಿಸ ಶಿವೇತರ ಕೃತಿಯಲ್ಲಿ ಕ್ಷಯಿಸ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ ಮೂಡಲಿ ಮಂಗಳ. ಮತಿ ಮುಂದೆ ನಾವು ಇದನ್ನ ಹಾಡೋದಿಕ್ಕೆ ನಮ್ಗೆ ಪ್ರೇರಣೆ ಕೊಟ್ಟಿದೆ, ಹೌದೋ ಇಲ್ವೋ? ರಸ ಋಷಿ ಸಂತರ ಆದರ್ಶದಲ್ಲಿ ರಸ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಬಾರಿಸು 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 ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಓ ಕರ್ನಾಟಕ ಹೃದಯ ಶಿವ ಓ ಕರ್ನಾಟಕ ಹೃದಯ ಶಿವ. ನಮ್ಮ ಪಕ್ಷದ ಉಪಾಧ್ಯಕ್ಷರಾದ ರಘು ಜಾನಗಿರಿ ಅವರು ಅಲ್ಲಿ ನಮ್ಮ ನಿಯೋಗ ಏನೋಗಿದೆ ವಿಧಾನಸೌಧಕ್ಕೆ, ವಿಧಾನಸೌಧ ಚಲೋ ಅಂತೂ ಆಗ್ತಾ ಇದೆ, ಆಗ್ತಿದೆಯಾ ಇಲ್ವಾ? ನೀವು ಆಮೇಲೆ ನೋಡ್ಕೊಂಡು ಬರ್ಬೇಕು. ಏನ್ರಪ್ಪ ಎಲ್ಲ ಇವತ್ತು ವಿಧಾನಸೌಧದ ಮುಂದೆ ಹೋಗಿ ಸೆಲ್ಫಿ ತಗೊಂಡು ಫೇಸ್ಬುಕ್ ಅಲ್ಲಿ ಹಾಕ್ಬೇಕು. ನಾವು ವಿಧಾನಸೌಧದ ಮುಂದೆ ಬಂದು ಇವತ್ತು ಹೋರಾಟಕ್ಕೆ ಬಂದಿದ್ವಿ ಅಂತ. ಶಾಂತಿಯುತವಾಗಿ ಹೋಗಿ ಊಟ ಮಾಡ್ಕೊಂಡು ಹೋಗಿ ಆಮೇಲೆ. ಆದ್ರೆ ಊಟ ಯಾವಾಗ ತನಕ ಮಾತಾಡೋದು ಇಲ್ಲಿ ಯಾವ್ದಾದ್ರು ರಾಷ್ಟ್ರಗೀತೆ, ರಾಷ್ಟ್ರಭಕ್ತಿ ಗೀತೆ, ದೇಶಭಕ್ತಿ ಗೀತೆ ಇದ್ರೆ ಆಡೋಣ. ರಘು ಜಾನಗಿರಿ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ವಿಧಾನಸೌಧ ಚಲೋಗೆ ಚಾಲನೆ ಸಿಕ್ಕಿ ನಮ್ಮ ನಿಯೋಗ, ನಮ್ಮ ಪಕ್ಷದ ಆಗ್ರಹ ಏನಿತ್ತು, ಲೋಕಾಯುಕ್ತ ಸಂಸ್ಥೆಯಲ್ಲಿ ಪೊಲೀಸರೇ ಬೇಲಿಯೇ ಎದ್ದು ಹೊಲ ಮೇಯುವ ರೀತಿಯಲ್ಲಿ ಯಾರನ್ನ ನಮಗೆ ನ್ಯಾಯ ಕೊಡಿಸಿ, ರಕ್ಷಣೆ ಕೊಡಿಸಿ ಅಂತ ಹೇಳಿ ಇಟ್ಕೊಂಡಿದೀವೋ, ಸಾಕೊಂಡಿದೀವೋ, ನಾವು ನೀವು ಬೆವರು ಸುರಿಸಿ ದುಡಿದಂತಹ ತೆರಿಗೆ ಹಣದಲ್ಲಿ ಅವ್ರಿಗೆ ಸಂಬಳ, ಕಾರು, ನೀರು, ಕೂಲಿ ಆಳು, ಎಸಿ ರೂಮು ಎಲ್ಲವನ್ನ ಕೊಟ್ಟು ನಾವು ಕೆಲಸ ಮಾಡ್ರಪ್ಪ, ನಮಗೇನಾದ್ರೂ ಅನ್ಯಾಯ ಆದಾಗ ನ್ಯಾಯ ಕೊಡ್ಸ್ರಪ್ಪ, ಭ್ರಷ್ಟರನ್ನ ದುಷ್ಟರನ್ನ ಶಿಕ್ಷಿಸಿ ಒಳ್ಳೆಯ ಸಮಾಜವನ್ನ ಕಟ್ಟೋದಕ್ಕೆ ನೆರವಾದ್ರಪ್ಪ ಅಂತ ಹೇಳಿ ಲೋಕಾಯುಕ್ತ ಸಂಸ್ಥೆಯನ್ನ ನಾವು ಹುಟ್ಟಾಕೊಂಡಿರುವಂತದ್ದು, ಇಟ್ಕೊಂಡಿರುವಂತದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಲೋಕಾಯುಕ್ತ ಸಂಸ್ಥೆ ಏನಾಗ್ತಾ ಇದೆ, ಯಾವ ರೀತಿಯ ಕೆಲಸ ಮಾಡ್ತಾ ಇದೆ, ಇದು ಕೇವಲ ಲೋಕಾಯುಕ್ತ ಸಂಸ್ಥೆಗೆ ಸೀಮಿತವಾಗಿಲ್ಲ. ಆದ್ರೆ ನಮ್ಮ ಹೋರಾಟ ಇವತ್ತು ಲೋಕಾಯುಕ್ತ ವಿಚಾರವಾಗಿದೆ. ಆದ್ರೆ ಇವತ್ತು ಇಡೀ ರಾಜ್ಯಾದ್ಯಂತ ಏನು ಲೋಕಾಯುಕ್ತ ಸಂಸ್ಥೆ ಕೆಲಸ ಮಾಡ್ತಾ ಇದೆಯೋ, ಯಾವ ಉದ್ದೇಶಕ್ಕಾಗಿ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆಗೊಂಡು ಇನ್ನ ಏನು ಲೂಟಿಗೆ ಇಳಿದಿದೆಯೋ, ಅದೇ ರೀತಿಯಲ್ಲಿ ಸರ್ಕಾರದಿಂದ ಹಿಡಿದು ಸಿದ್ದರಾಮಯ್ಯನವರ ಸರ್ಕಾರದಿಂದ ಹಿಡಿದು ಅವರ ಸರ್ಕಾರದ ಆಳ್ವಿಕೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರತಿಯೊಂದು ಇಲಾಖೆಯು ಇವತ್ತು ಲೋಕಾಯುಕ್ತದ ರೀತಿಯಲ್ಲೇ ಕೆಲಸ ಮಾಡ್ತಾ ಇರೋದು. ನಾವು ನಮ್ಮ ಸೇವೆ ಮಾಡ್ರಪ್ಪ ಅಂತ ಹೇಳಿ ಅವ್ರನ್ನ ನೇಮಕಾತಿ ಮಾಡ್ಕೊಂಡ್ರೆ ನಮ್ಮನ್ನೇ ಸುಲಿಗೆ ಮಾಡ್ತಾ ಇದ್ದಾರೆ. ಇದು ಈಗ ಸಿದ್ದರಾಮಯ್ಯನವ್ರಿಗೆ ಲೋಕಾಯುಕ್ತ ಪ್ರಕರಣದಲ್ಲಿ ಒಂದು ಅರ್ಥ ಆಗಬೇಕು. ಏನಪ್ಪ ಅಂತ ಅಂದ್ರೆ, ನಾವು ಭ್ರಷ್ಟಾಚಾರವನ್ನ ಪೋಷಣೆ ಮಾಡಿದ್ರೆ ನಮ್ಮ ಬೂಟು ನೆಕ್ಕುವಂತಹ ಭ್ರಷ್ಟ ಅಧಿಕಾರಿಗಳನ್ನೇ ನಮ್ಮ ಸುತ್ತಮುತ್ತ ಇಟ್ಕೊಂಡ್ರೆ, ನಾವು ಏನೋ ಇವತ್ತು ಜನಸಾಮಾನ್ಯರನ್ನ ಲೂಟಿ ಮಾಡಿ ಅವರಿಂದ ಒಂದಷ್ಟು ಕಿತ್ಕೊಂಡು ಬಂದು ನೀವು ತಿನ್ನಿ ನಮಗೂ ಕೊಡಿ ಅನ್ನುವಂತ ಕೆಲಸಕ್ಕೆ ಅವರನ್ನ ಹಚ್ಚಿಕೊಂಡು ಇವತ್ತು ಇಟ್ಕೊಂಡಿದ್ರೆ, ಮುಂದೆ ಒಂದು ದಿನ ಅವರು ಯಾವ ಮಟ್ಟಕ್ಕೆ ಇಳಿದು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನ ಮಂತ್ರಿ ಮಂಡಲದ ಸಚಿವರ ಹತ್ರನೇ ವಸೂಲಿ ಮಾಡೋದಕ್ಕೆ ಇಳಿತಾರೆ ಅನ್ನೋದು ಲೋಕಾಯುಕ್ತ ಸಂಸ್ಥೆಯಿಂದ ಸಿದ್ದರಾಮಯ್ಯನವರಿಗೆ ಅರ್ಥ ಆಗಬೇಕು. ನಾಚಿಕೇಡು 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 ನಾಚಿಕೇಡು. ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ.
ಸಿದ್ದರಾಮಯ್ಯನವರ ಬಹಳ ನಗಬೇಕೋ ಅಳಬೇಕೋ ಗೊತ್ತಿಲ್ಲ. ಒಬ್ಬ ಮಂತ್ರಿ ಮಿನಿಸ್ಟ್ರು, ಯಾವ ಮಿನಿಸ್ಟ್ರು? ಅಬಕಾರಿ ಮಿನಿಸ್ಟ್ರು. ಇವತ್ತು ಕೆಲವೊಂದು ಇಲಾಖೆಗಳಂದ್ರೆ ಎಂಡ ಸರಾಯಿ ಕುಡಿಸಿ ಜನರ ಹತ್ರ ಸುಲಿಗೆ ಮಾಡೋದು, ಅಂದ್ರೆ ನೇರವಾಗಿ ಸುಲಿಗೆ ಮಾಡೋದು ಒಂದ್ ರೀತಿ ಆದ್ರೆ, ಎಂಡ ಸರಾಯಿಯನ್ನ ಕುಡಿಸಿ ಇಂಡೈರೆಕ್ಟ್ ಆಗಿ ಲೀಗಲ್ ಆಗಿ ನ್ಯಾಯಯುತವಾಗಿ ಸಂವಿಧಾನಿಕವಾಗಿ ಸುಲಿಗೆ ಮಾಡೋದು ಎಂಡ ಸರಾಯಿಯನ್ನ ಕುಡಿಸಿ. ಇವತ್ತು ಈ ತರದ ಸುಲಿಗೆಕೋರರನ್ನ ಏನು ಸಿದ್ದರಾಮಯ್ಯನವರ ಸರ್ಕಾರದಲ್ಲೇ ಇರುವಂತಹ ಮಂತ್ರಿಗಳನ್ನೇ ಈ ಸುಲಿಗೆಕೋರರು, ಸಿದ್ದರಾಮಯ್ಯನವರು ಸಾಕೊಂಡಿರುವಂತಹ ಸುಲಿಗೆಕೋರರು ಸುಲಿಗೆ ಮಾಡಿರುವಂತದ್ದು ನಿಜವಾಗ್ಲೂ ನಮಗೆಲ್ರಿಗೂ ಆತಂಕ ಹುಟ್ಟಿಸುವಂತಹ ಒಂದು ಘಟನೆ, ದುರ್ಘಟನೆ. ಮತ್ತೆ ನಾವೆಲ್ಲ ನಮ್ಮ ಭವಿಷ್ಯದ ಬಗ್ಗೆ ಭಯ ಪಡಬೇಕಾಗಿರುವಂತಹ ಒಂದು ಘಟನೆ. ನಾವೆಲ್ಲರೂ ಯಾಕೆ ಇಲ್ಲಿ ಬಂದಿದ್ದೀವಿ ಇವತ್ತು? ಯಾಕೆ ಬಂದಿದ್ದೀವಿ ನಾವೆಲ್ಲರೂ ಇವತ್ತು? ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಆತಂಕ ಆಗಿದೆ. ಇವತ್ತು ಇಲ್ಲಿ ನಡೀತಾ ಇರುವಂತಹ ದುರಾಡಳಿತ, ಅಕ್ರಮ, ಅನ್ಯಾಯ, ಮೋಸ, ಸರ್ಕಾರವೇ ಕುಮ್ಮಕ್ಕು ಕೊಟ್ಟು ನಡೆಸ್ತಾ ಇರುವಂತಹ ಮೋಸವನ್ನ ಕಂಡು ನಮಗೆ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಆತಂಕಗೊಂಡು ಬೀದರಿಂದ, ಬೆಳಗಾವಿಯಿಂದ, ಬಿಜಾಪುರದಿಂದ, ಗುಲ್ಬರ್ಗಾದಿಂದ, ಯಾದಗಿರಿಯಿಂದ, ಗದಗಿಂದ, ಕೊಪ್ಪಳದಿಂದ, ವಿಜಯನಗರ, ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗದಿಂದ ಜನ ಇವತ್ತು ನಾವಿಲ್ಲಿ ಬಂದಿದ್ದೀವಿ. ನಮಗೆ ಆತಂಕ ಇದೆ ಸ್ವಾಮಿ. ನಮ್ಮ ಪೂರ್ವಜರು ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯಾಗಿ ನಾವು ಅವರೆಲ್ಲ ಅವರ ಮೊಮ್ಮಕ್ಕಳು, ನಾವೆಲ್ಲರೂ ಮೊಮ್ಮಕ್ಕಳು. ಅವರ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ಎಷ್ಟೆಲ್ಲ ಜನರು ತ್ಯಾಗ ಮಾಡಿ ಸ್ವಾತಂತ್ರ್ಯವನ್ನ ತಂದ್ಕೊಟ್ರು. ಯಾಕೆ ಸ್ವಾತಂತ್ರ್ಯವನ್ನ ತಂದ್ಕೊಟ್ಟಿದ್ದವರು? ಬ್ರಿಟಿಷ್ ಅವರೇನು ಆಳ್ವಿಕೆ ಮಾಡ್ತಾ ಇರ್ಲಿಲ್ವಾ? ಬ್ರಿಟಿಷ್ ಅವರು ಆಡಳಿತ ನಡೆಸ್ತಾ ಇರ್ಲಿಲ್ವಾ? ಅದೇನು ಇದಕ್ಕಿಂತ ಕೆಟ್ಟದಾಗಿತ್ತ ಬ್ರಿಟಿಷ್ ಅವರು ನಡೆಸ್ತಾ ಇದ್ದಂಥದ್ದು? ನಮ್ಮವರು ನಡೆಸಿದ್ರೆ, ನಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ನಾವು ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ರೆ ಹೇಗಿರುತ್ತೋ, ಅಥವಾ ಬೇರೆ ಇನ್ಯಾರ ಮನೇಲಿ ಇದ್ರೋ ಹೇಗಿರುತ್ತೆ ಅದು, ಅಥವಾ ಇನ್ಯಾವುದೋ ಅನಾಥಾಶ್ರಮದಲ್ಲಿ ಹಾಸ್ಟೆಲ್ ಅಲ್ಲೋ ಇದ್ರೆ ಹೇಗಿರುತ್ತೆ, ಆ ಭಾವ ಹೋಗಿ ನಮ್ಮವರೇ, ನಮ್ಮ ಕುಟುಂಬದವರೇ, ನಮ್ಮ ಕುಟುಂಬಸ್ಥರೇ ನಮ್ಮನ್ನ ನೋಡ್ಕೊಳ್ಳೋನ್ನಾಗ್ಲಿ, ನಮ್ಮ ಕಲ್ಯಾಣವನ್ನ ಮಾಡ್ಲಿ ಅಂತ ಸಂದರ್ಭ ಬಂದ್ರೆ ಅವರು ಸರಿಯಾಗಿ ನಮ್ಮನ್ನ ಕೇರ್ ಮಾಡ್ತಾರೆ, ನೋಡ್ಕೊಂತಾರೆ, ನಮ್ಮನ್ನ ಸರಿಯಾಗಿ ಪರಿತಾರೆ ಅಂತ ಹೇಳಿ, ಸಾಕ್ತಾರೆ ಅಂತ ಹೇಳಿ ನಮ್ಮವರ ಕೈಗೆ ಆಡಳಿತವನ್ನ ಒಪ್ಪಿಸಿದ್ರು. ಎಂತೆಂತವರೆಲ್ಲ ಯುವಕರು ಅಂತ ಸಂದರ್ಭದಲ್ಲಿ ಹೋರಾಟವನ್ನ ಮಾಡಿದ್ರು. ನಮ್ಮ ಪಕ್ಷದಲ್ಲಿ ಹಲವಾರು ಜನ ಅಂತ ಯುವಕರಿದ್ದಾರೆ. ಇವತ್ತು ಭಗತ್ ಸಿಂಗ್, ರಾಜ್ಗುರು, ಸಿದ್ಧಗುರು ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಅವರ ವಯಸ್ಸಲ್ಲೇ, ಭಗತ್ ಸಿಂಗ್ ವಯಸ್ಸಿನಂತವರು ಇವತ್ತು ಹೋರಾಟ ಮಾಡೋದಕ್ಕೆ ಹಲವಾರು ಜನರು, 10 ಜನರು, 100 ಜನರು KRS ಪಕ್ಷದಲ್ಲಿ ಇವತ್ತು ಬಂದಿದ್ದಾರೆ. ಅವರ ಬಲಿದಾನ, ತ್ಯಾಗ ಇವತ್ತು ಯಾವ ರೀತಿಯಾಗಿ ಹಾಳಾಗ್ತಾ ಇದೆ. ಒಬ್ಬೊಬ್ಬ ಇವತ್ತು ವಿಧಾನಸೌಧದಲ್ಲಿ ನಮಗೆ ಪೊಲೀಸರು ತಡೆದ್ರು. ಅಧ್ಯಕ್ಷರು ಬಹಳ ಒಳ್ಳೆ ಮಾತನ್ನ ಹೇಳಿದ್ದಾರೆ. ಒಳ್ಳೆ ಮಾತಲ್ಲ, ಬಹಳ ಸ್ಫೂರ್ತಿದಾಯಕ ಅಂತ ಮಾತು. ಒಂದು ದಿವಸ ಪೊಲೀಸರು ನಮ್ಮನ್ನ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತಾರೆ. ನಿಮ್ಮ KRS ಪಕ್ಷದ ಹೋರಾಟದಿಂದ ಈ ಸಮಾಜಕ್ಕೆ ಹೋರಾಟ ಮಾಡಿ ನಮ್ಮ ಕುಟುಂಬಗಳು ಈ ಸಮಾಜದಲ್ಲಿ ಸರ್ವನಾಶ ಆಗುವಂತ ಹಂತಕ್ಕೆ ಈ ಭ್ರಷ್ಟರು, ದುಷ್ಟರು ಸರ್ಕಾರವನ್ನು ತಂದಿಟ್ಟಿದ್ದಾರೆ. ನೀವೇ ಸರಿಯಾದ ಕಲಿಗಳು ಬನ್ನಿ ಅಂತ ಹೇಳಿ ಪೊಲೀಸರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಂತ ಹೋರಾಟವನ್ನ ಮಾಡೋಣ. ಪೊಲೀಸ್ ಜೊತೆಯಲ್ಲಿ ಕಿತ್ತಾಡ್ಕೊಂಡು ಜಗಳ ಮಾಡೋದು ಬೇಡ. ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ, ಅವ್ರಿಗೂ ಪಾಪ ಅರ್ಥ ಆಗ್ತಾ ಇದೆ. ಆದ್ರೆ ಅವರ ಡ್ಯೂಟಿ, ಕರ್ತವ್ಯವನ್ನ ಅವರು ಮಾಡ್ತಾ ಇದ್ದಾರೆ. ನಾವು ಅಷ್ಟೇ, ನಾವು ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯನ ಮಾಡ್ತೀವಿ. ಕರ್ತವ್ಯ ಅವ್ರು ನೆನೆಸಿದ್ರೆ ನಮ್ಗೆ ಅಷ್ಟೇ, ಅದು ಇನ್ನೂ ಕಾನೂನುಬದ್ಧವಾಗಿಲ್ಲ. ಅವರು ಸ್ವಲ್ಪ ಬದಲಾಯಿಸಬೇಕು. ಗೋಕಾರ್ಡ್ ಕರ್ತವ್ಯ ಅಂದ್ರೆ ಅವ್ರಿಗೆ ಏನು, ಅವರು ಹಿರಿಯರು ಅಥವಾ ಏನಂತಾರೆ ಹಿರಿಯಾಧಿಕಾರಿಗಳು ಹೇಳಿರುವಂತ ಕರ್ತವ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ಆ ಹಿರಿಯಾಧಿಕಾರಿನೇ ಹೋಗಿ ಅವನ ಇವತ್ತು ಬೆಂಗಳೂರು ಕಮಿಷನರ್ ಎಂತೆಂತವ್ರು ಆಗಿದ್ದಾರೆ ನೋಡೋದಲ್ಲ, ದಯಾನಂದ ಅಂತವ್ರನ್ನ ಮನೆ ಕಳ್ಸಿದ್ರು. ಹಾಗಾಗಿ ನಾವು ಒಳ್ಳೆ ಸರ್, ಇವತ್ತಲ್ಲ ನಾಳೆ ಜಯಪ್ರಕಾಶ್ ನಾರಾಯಣರು ಹೇಳಿದಂತೆ ಅಕ್ರಮವಾದ ಆದೇಶಗಳನ್ನ ಧಿಕ್ಕರಿಸುವಂತಹ ಎದೆಗಾರಿಕೆಯಿಂದ ಪೊಲೀಸರು ತೋರಿಸಬೇಕು. ನಾವು ಬಹುಶಃ ನಮ್ಮ ಹೋರಾಟಗಳಲ್ಲಿ ಅಧ್ಯಕ್ಷರು ಯಾವಾಗ್ಲೂ ಹೇಳಿದಾಗೆ, ಯಾಕೆ ಪೊಲೀಸರ ಬಗ್ಗೆ ನಮ್ಗೆ ಆಕ್ರೋಶ ಅಂತ ಅಂದ್ರೆ ಯಾವುದೋ ಪೊಲೀಸು ವ್ಯಕ್ತಿ ಬಗ್ಗೆ ಅಲ್ಲ. ಹಲವಾರು ಸಂದರ್ಭಗಳಲ್ಲಿ ನಮಗೆ ಅನ್ಯಾಯವನ್ನ ಮಾಡಿದವರೇ ಹೆಚ್ಚು. ಕಾನೂನನ್ನ ಪಾಲನೆ ಮಾಡೋದಕ್ಕೆ ಅವಕಾಶಗಳಿದ್ದಾಗ್ಲೂ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಯೂನಿಫಾರ್ಮ್ ಹಾಕೊಂಡು ಬರುವಂತವರು ನಮ್ಮ ಮುಂದೆ ಹಸಿ ಸುಳ್ಳುಗಳನ್ನ ನಮ್ಮ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಎಂತ ಹಸಿ ಸುಳ್ಳುಗಳು, ನಾಟಕಗಳು. ಮೊನ್ನೆ ಯಾವುದೋ ಒಂದು ಪಿಕ್ಚರ್ ಬಂದಿತ್ತು, ಮನ್ಸೂರ್ ಅವ್ರದ್ದು,
ಯಾವುದು ಅದ್ರಲ್ಲಿ ಒಂದು ಡೈಲಾಗ್ ಇದೆ. ಯಾರೋ ಒಬ್ಬ ಕತೆ ಬರಿತಾ ಇರ್ತಾನೆ, ಏನಾಗಿದೆಯಪ್ಪ ನೀನು ಮುಂಚೆ ಏನಾಗಿದೆ ಅಂತ ಅಂದ್ರೆ, ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ರೈಟರ್ ಆಗಿದ್ದೆ ಅಂತ. ಪೊಲೀಸ್ ಸ್ಟೇಷನ್ ಅಲ್ಲಿ ರೈಟರ್ ಆಗಿ ಇದ್ಕೊಂಡವನು ಬರಿತಾ 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 ಒಳ್ಳೆ ಸಾಹಿತಿ ಆಗ್ಬಿಡ್ತಾನೆ ರಿಟೈರ್ಡ್ ಆಗೋ ಹೊತ್ತಿಗೆ. ಆ ತರದ ಸಾಹಿತ್ಯಿಕ ಸ್ಕ್ರಿಪ್ಟ್ ಗಳನ್ನ ಬರೆದು ನಮ್ಮ ಮೇಲೆ ಪೊಲೀಸರು ಕೇಸ್ ಆಗಿದ್ದಾರೆ. ಹಾಗಾಗಿ ಅಂತ ಭ್ರಷ್ಟರು ದುಷ್ಟರು ಇದ್ದಾರೆ. ಆದ್ರೆ ನಾವು ನಿಮ್ಗೆ ಮನವರಿಕೆ ಮಾಡ್ತೀವಿ. ನಾವು ನಿಮ್ಗೆ ಮನವರಿಕೆ ಮಾಡಿ ನಿಮ್ಮ ಒಂದು ಸಹಕಾರದಲ್ಲಿ ವಿಧಾನಸೌಧವನ್ನ ಮುಂದಿನ ದಿನ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಪಕ್ಷ ಮಾಡುತ್ತೆ. ನಾವು ಗಾಂಧಿ ಮಾರ್ಗ ಅಂತ ಹೇಳಿ ಸುಮ್ಮನೆ ಹೇಳ್ತಾ ಇಲ್ಲ, ಮತ್ತೆ ಹಿಂದೆ ಎಲ್ಲೂ ಮಾರ್ಗವನ್ನ ತಪ್ಪಿಲ್ಲ. ಇವತ್ತು ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊಳ್ಳುವಂತ ಕೆಲಸವನ್ನ ನಮ್ಮ ಪಕ್ಷದ ಸೈನಿಕರು ಮಾಡಿದ್ದಾರೆ. ಇನ್ನೊಂದು ವಿಚಾರ ಸಂದರ್ಭದಲ್ಲಿ ಹೇಳಬೇಕು, ಪೊಲೀಸರಿಗೆ ಟಾರ್ಗೆಟ್ ಮಾಡಿ ಅವರನ್ನ ಅವಮಾನ ಮಾಡೋದು, ಅಥವಾ ಅವ್ರ ಘನತೆಗೆ ತುಚಿ ತರುವಂಗೆ ಮಾಡೋದು, ಅಥವಾ ಅವ್ರಿಗೆ ಸೇಮ್ ಆಗೋಂಗೆ ಮಾಡೋದು, ಅಥವಾ ಅವ್ರಿಗೆ ಕೆಲಸ ಹೋಗೋಂಗೆ ಮಾಡಬೇಕು ಅಂತ ಅಂದ್ರೆ, ಟಾರ್ಗೆಟ್ ಮಾಡಬೇಕು ಅಂತ ಅಂದ್ರೆ ರಾಜ್ಯಾದ್ಯಂತ ಇರುವಂತಹ ಸಾವಿರಾರು KRS ಪಕ್ಷದ ಸೈನಿಕರಿಗೆ ಚಿಟಿಕಿ ನಾವು ಅದನ್ನ ಮಾಡಬಾರ್ದು. ನೀವು ಮಾಡಿ, ನಾವು ಅನುಭವಿಸ್ತೀವಿ. ನಮ್ಮ ಮನೆಯಲ್ಲ ಹೇಳ್ಬಿಟ್ಟೆ ಬರ್ತೀವಿ. ನಾವು ಜೈಲಿಗೆ ಬರ್ತೀನೋ ಗೊತ್ತಿಲ್ಲ, ಸಂಜೆ ಲೇಟ್ ಆಗ್ಬೋದು, ಅಥವಾ ಅವ್ರಿಗೂ ನಾವು ಹಿಂಗ್ ಹೋಗ್ತಾ ಇದೀವಿ ಚಲೋ ಅಂತ ಅಂದ್ರೆ, ನಾವು ಇವ್ರೇನೋ ಮಾಡ್ಕೊಂಡು ಬರ್ತಾನೆ, ಇವತ್ತು ಬರ್ತಾನೆ ನಾಳೆ ಬರ್ತಾವೆ ಅಂತ ತೀರ್ಮಾನ ಆಗಿದ್ದಾರೆ. ನಾವು ಈ ಕೆಲಸವನ್ನ ಮಾಡ್ತೀವಿ, ನೀವು ಕೆಲಸ ಮಾಡ್ತಾ ಇರಿ. ನಿಮಗೆ ಅರ್ಥ ಆಗುತ್ತೆ, ಒಂದು ದಿವಸ ಅರ್ಥ ಮಾಡಿಸಿ ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋರಾಟ ಮಾಡುವಂತ ಸಂದರ್ಭ ಕೂಡ ಬರುತ್ತೆ. ಅದನ್ನ ಅದನ್ನ ನಮ್ಮ ಕಾಲದಲ್ಲೇ ನೋಡ್ತೀವಾ ಇಲ್ವಾ? ಈ ಕಾಲದಲ್ಲೇ ನೋಡ್ತೀವಾ ಇಲ್ವಾ? ನೋಡ್ತೀವಿ, ಈ ಕಾಲದಲ್ಲೇ ನೋಡ್ತೀವಿ. ಇವತ್ತು ಸರ್ಕಾರದಲ್ಲಿ ಕೆಲವೊಂದು ಇಲಾಖೆಗಳು, ಬಹಳ ಮುಖ್ಯವಾಗಿ RTO, ಅಬಕಾರಿ, BDA, BBMP, ರೆವಿನ್ಯೂ, ಈ ಇಲಾಖೆಗಳು ಏನು ಬಹಳ ಮುಖ್ಯವಾಗಿ 5 ಇಲಾಖೆಗಳು ಅಂತ ಅಂದ್ರೆ, ಅಲ್ಲಿಗೆ ಹೋಗೋದಕ್ಕೆ ಅಧಿಕಾರಿಗಳು ಮುಗಿಬಿದ್ದು ಫೈಟಿಂಗ್ ಅಲ್ಲಿ, ಕಾಂಪಿಟೇಷನ್ ಅಲ್ಲಿ ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ ನೋಡಿ, ಎಲ್ಲರಿಗೂ ಗೊತ್ತಿದೆ, ಜಗತ್ತಿಗೆ ಸತ್ಯ ಗೊತ್ತಿದೆ. ಅವರಲ್ಲಿ ಹೋಗ್ತಾ ಇರೋದು ಲೂಟಿ ಮಾಡೋದಕ್ಕೆ ಹೋಗ್ತಾರೆ ಅನ್ನೋದನ್ನ ತಿಳ್ಕೊಂಡೇ ಇರುವಂತಹ ಸಂಬಂಧಪಟ್ಟಂತಹ ಮಂತ್ರಿಗಳು ಅವರನ್ನ ಅಲ್ಲಿ ಕಳಿಸೋದಕ್ಕೆ ಲಕ್ಷ ಕೋಟಿ ಹಣವನ್ನ ಬೀಗ್ತಾ ಇದ್ದಾರೆ ಪಾಪಿಗಳು. ನಾವು ನಮ್ಮನ್ನ ಕಾಯಿರಪ್ಪ ಅಂತ ಹೇಳಿ ನಮ್ಮ 3.5 ಲಕ್ಷ ಕೋಟಿ ರೂಪಾಯಿ ಬಕ್ಕಸವನ್ನ ಅವ್ರ ಕೈಗಿಟ್ಟು ನಮ್ಮನ್ನ ಕಾಯಿರ ಅಂತ ಹೇಳಿದ್ರೆ, ಅವರು ಇವತ್ತು ಲೂಟಿ ಮಾಡೋದಕ್ಕೆ ಯಾವನ್ನ ಕಳ್ಳರನ್ನ, ಲೂಟಿಕೋರನ್ನ ಇಂತಿಂತ ಇಲಾಖೆಗಳಿಗೆಲ್ಲ ಕಳಿಸಿ ಲೂಟಿ ಮಾಡಿಸುವಂತ ಕೆಲಸ. 2 ಕೋಟಿಗೆ SI ಹುದ್ದೆಯನ್ನ ಮಾರಿಕೊಂಡ ಅಮಿತ್ ಪೌಲ್ ಪೊಲೀಸ್ ಅಧಿಕಾರಿಗೆ, 2 ಕೋಟಿ ರೂಪಾಯಿಗೆ SI ಹುದ್ದೆಗಳನ್ನ ಮಾರಿಕೊಂಡ ಪರಮ ಭ್ರಷ್ಟ ಹಿರಿಯ ಪೊಲೀಸ್ ಅಧಿಕಾರಿ ಅಮೃತ್ ಪೌಲ್ಗೆ ನೋಡಿ ಎಂತೆಂತ ವಿಪರ್ಯಾಸ ಅಂತ. ನೋಡಿ, ಮಾತಾಡಿದ್ರೆ ಎಷ್ಟೆಲ್ಲ ಮಾತಾಡ್ಬೋದು, ನಮ್ಗೆ ತಲೆ ಸಿಡ್ದೋಗ್ಬಿಡುತ್ತೆ. ನಮ್ಗೆ ಒಳಗಡೆ ಅದನ್ನ ಏನು ಚಿಂತನೆ ಮಾಡ್ತಾ ನೆನಪಿಸ್ಕೊಂಡು ಅವೆಲ್ಲಾನು ಆಲೋಚನೆ ಮಾಡೋದು ಶುರು ಮಾಡಿದ್ರೆ, ಅವನ ಅಮೃತ್ ಪೌಲ್ ಅಧ್ಯಕ್ಷರು ನೆನಪಿಸಿದ್ರು ಅವನ್ನ, ಅಯೋಗ್ಯನ ನೀಚಿನ. ಏನಾಯ್ತು? PSI ಹಗರಣ, ಎಷ್ಟೇ 400 ಚಿಲ್ಲರೆ PSIಗಳನ್ನ ರಿಕ್ರೂಟ್ ಮಾಡೋದಕ್ಕೆ. PSI ಹಗರಣ ನನಗೆ ನಾನು ಕೆಲವೊಂದ್ಸಾರಿ ಪ್ರಯತ್ನ ಪಟ್ಟಿದ್ದೆ. ಆದ್ರೆ PSI 2 ರೀತಿಯ ಶ್ರಮ ಹಾಕ್ಬೇಕಾಗುತ್ತೆ, ಕಷ್ಟಪಡ್ಬೇಕಾಗುತ್ತೆ. PSI ಆಗ್ಬೇಕಂತ ಅಂದ್ರೆ, ಒಂದು ದೈಹಿಕವಾಗಿ ಫಿಟ್ನೆಸ್ ಅನ್ನ ಬೆಳೆಸ್ಕೋಬೇಕು, ದೈಹಿಕವಾಗಿ ಫಿಟ್ ಆಗಿರ್ಬೇಕು. ಇನ್ನೊಂದು ಅಕಾಡೆಮಿಕಲಿ ಇಂಟೆಲೆಕ್ಚುಯಲಿ ಸ್ಟ್ರಾಂಗ್ ಆಗಿರ್ಬೇಕು. 2 ಕಡೆನಲ್ಲಿ ಓದ್ಕೊಂಡು ಕಷ್ಟಪಟ್ಟುಕೊಂಡು ಒಂದು ಕಡೆ, ಇನ್ನೊಂದು ಕಡೆ ದೈಹಿಕವಾಗಿ ಫಿಟ್ನೆಸ್ ನ ಕಾಪಾಡಿಕೊಂಡು ಅಲ್ಲಿ ಎದುರಾಗುವಂತಹ ಎಲ್ಲವನ್ನ ದೈಹಿಕ ಚಾಲೆಂಜಸ್ ನ ಅಲ್ಲಿ ಮೀಟ್ ಮಾಡಿ ಆಮೇಲೆ ಕೆಲಸ ತಗೊಳ್ಳುವಂತದ್ದು. ಅಷ್ಟೆಲ್ಲ ಕಷ್ಟಪಟ್ಟು ಓದ್ಕೊಂಡು ನಮ್ಮ ಬಡವರ ಮಕ್ಕಳು, ರೈತರ ಮಕ್ಕಳು, ನಾವೆಲ್ಲರೂ ಏನಾದ್ರೂ ಅದೇ ಕೆಲಸ ಸಿಗ್ತವೆ, ಸರ್ಕಾರಿ ಕೆಲಸವೇ ಸಿಗ್ತವೆ ಅಂತ ಹೇಳಿ ನಮ್ಗೆ ಕಾಯ್ಕೊಂಡು ಕುತ್ಕೊಂಡ್ರೆ ಇವತ್ತು ಏನ್ ಸಿಗುತ್ತೆ? ಚಿಪ್ಪು. ಓದ್ಕೊಂಡು ಗಾಡಿ ಮನೆಗೆ ಹೋಗಿ ಗಾಡಿ ಬೆಳೆಸ್ಕೊಂಡು ತಡೆ ತಟ್ಕೊಂಡಿದ್ರು, ಕೆಲಸ ಸಿಗಲ್ಲ. ಏನಿರ್ಬೇಕು? ದುಡ್ಡು ಇದ್ರೇನೆ ಕೆಲಸ ಅನ್ನೋದನ್ನ ಈ ಭ್ರಷ್ಟ ರಾಜಕಾರಣಿಗಳು ಪ್ರೂವ್ ಮಾಡ್ತಾ ಇದ್ದಾರೆ. ಮೊನ್ನೆ ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿಯವರು JDS ಅವರು ಯಾಕೆ ಹೋರಾಟಕ್ಕೆ ಬರಲ್ಲ ಅಂತ ಹೇಳಿ ಅವಾಗಲೇ ಮಾತಾಡ್ತಾ ಇದ್ವಿ. ಯಾಕೆ ಬರಲ್ಲ ಅಂತ ಅಂದ್ರೆ, ಅವರು ಕಾಂಗ್ರೆಸ್ ಅನ್ನ ಮೀರಿಸುವಷ್ಟು ಭ್ರಷ್ಟಾಚಾರವನ್ನ ಮಾಡ್ತಾರೆ. ಅವರು ಕಾಂಗ್ರೆಸ್ಗಿಂತ ಮುಂಚೆ ಇದ್ದಾಗ ಕಾಂಗ್ರೆಸ್ ಅವರನ್ನ ಬೀಟ್ ಮಾಡುವಷ್ಟು ಭ್ರಷ್ಟಾಚಾರವನ್ನ ಮಾಡಿ ಮಲ್ಕೊಂಡಿದ್ದಾರೆ. ಇವತ್ತು ಮೊನ್ನೆ ಬಿಜೆಪಿ ಸರ್ಕಾರ ಇದ್ದಾಗ
PSI ಸ್ಕ್ಯಾಮ್ ಅಲ್ಲಿ ಒಬ್ಬ ಎಡಿಜಿಪಿ ಅಂತ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ ನ ಎಡಿಜಿಪಿ ಪೊಲೀಸ್ ಇಲಾಖೆಯಲ್ಲಿ ಬಹುಶಃ 2ನೇ 3ನೇ ದರ್ಜೆಯ ಪೊಲೀಸ್ ಅಧಿಕಾರಿ, 2-3ನೇ ದರ್ಜೆಯ ರಾಜ್ಯ ಮಟ್ಟದ ಪೊಲೀಸ್ ಅಧಿಕಾರಿ ಒಬ್ಬ 2 ವರ್ಷಗಳ ಕಾಲ ಜೈಲಿಗೆ ಹೋಗಿದ್ದ. ಯಾಕೆ? ಪೊಲೀಸ್ ಎಸ್ಐಗಳ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ತಿದ್ದಿ ಆ ಕೀ ತೆಗೆದು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಮತ್ತೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಟು ಜೈಲಿಗೆ ಹೋಗಿ ಬಂದಂತ ನೀಚ ದೃಷ್ಟ ಇಡೀ ಪೊಲೀಸ್ ಇಲಾಖೆಗೆ ಅಂತವರು ಕಳಂಕಿದ್ರು. ಅತಿಲ್ ಪೊಲೀಸರು ಪಾಪ ಪೊಲೀಸರು ಮಾತಾಡ್ಬೇಕು ಅಂತ ಲೋಫರ್ಗಳ ಬಗ್ಗೆ ಲುಚ್ಚಗಳ ಬಗ್ಗೆ ನಾನು ನೋಡ್ತೀನಲ್ಲ, ಪೊಲೀಸರು ಮಾತಾಡೋದೇ ಇಲ್ಲ ಅವ್ರ ಬಗ್ಗೆ. ಅವರ ಮೇಲಧಿಕಾರಿಗಳು ಎಂತ ಲಫಂಗ್ ಆಗಿದ್ರು ಪೊಲೀಸರು ಪಾಪ ಮರ್ಯಾದೆ ಕೊಡ್ತಾರೆ ಕೆಳಹಂತದವರು. ಅದೇನ ಪಾಪ ಅವ್ರಿಗೆ ಇನ್ಹೆರಿಟೆಡ್ ಆಗಿ ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ಅವ್ರು ಮಾತಾಡೋಂಗಿಲ್ಲ ದೂಸರ ಅಷ್ಟು ಮರ್ಯಾದೆನ ಕೊಡ್ತಾರೆ ಅಂತ ನೀಚರಿಗೆ. ಅಂತ ಪ್ರಕರಣದಲ್ಲಿ ಎಡಿಜಿಪಿ 2 ವರ್ಷ ಜೈಲಲ್ಲಿದ್ದ. ಆ ಪ್ರಕರಣದಲ್ಲಿ PSI ಅಲ್ಲ ಅವನು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಡಿವೈಎಸ್ಪಿ ಮತ್ತೆ ಇನ್ಯಾವುದೋ ವಿಂಗ್ನ ಒಬ್ಬ ಇನ್ಸ್ಪೆಕ್ಟರ್ ಮತ್ತೆ ಇನ್ಯಾವುದೋ ಒಬ್ಬ ಕಮಾಂಡೋ 3 ಜನರು ಸಸ್ಪೆಂಡ್ ಆಗಿದ್ರು. ಎಡಿಜಿಪಿ ಜೈಲ್ಗೆ ಹೋದ. ಎಡಿಜಿಪಿ ಜೈಲ್ಗೆ ಹೋಗೋದಕ್ಕೆ ಯಾರು ಕಾರಣ? ಯಾರು ಹೋರಾಟ ಮಾಡಿದ್ದು? KRS ಪಕ್ಷ ಮಾಡಿತ್ತು. ಕಾಂಗ್ರೆಸ್ ಅವರು ಬೀದಿಗೆ ಇಲ್ಲದೆ ಹೋರಾಟ ಮಾಡ್ತಾ ಇದ್ರು. ಭ್ರಷ್ಟಾಚಾರ ಆಗ್ಬಿಟ್ಟಿದೆ ಇಲ್ಲಿ. ಪೊಲೀಸರು ಯೋಗ್ಯತೆಗೆ, ಬಿಜೆಪಿ ಅವರ ಯೋಗ್ಯತೆಗೆ ಒಂದ್ ಸರಿಯಾಗಿ ರಿಕ್ರೂಟ್ಮೆಂಟ್ ಮಾಡಕ್ಕಾಗಲ್ಲ. ಎಲ್ಲ ಕಳ್ಳನ ಮಕ್ಕಳೇ, ಲೂಟಿಕೋರ್ನ ಮಕ್ಕಳೇ ಅಂತ ಎಲ್ಲ ಪಂಚಾಯತ್ ಇಟ್ಕೊಂಡು ಅಯ್ಯೋ ಬಿಜೆಪಿ ಅವ್ರಿಗೆ ಅವಕಾಶ ಸಿಕ್ಬಿಟ್ಟಿದೆ, ಅವ್ರು ತಿಂತಾ ಇದಾರೆ, ಅವ್ರು ನಿಲ್ಸ್ಬಿಡೋಣ, ನಮ್ಗೆ ಅವಕಾಶ ಸಿಗೋ ತನಕ ಅದು ನಿಮ್ ನಮ್ಗೆ ಇವತ್ತು ಅವಕಾಶ ಇಲ್ಲ, ಹಂಗಾಗಿ ಇವರೇ ತಿಂತಾ ಇದಾರೆ ಅಂತ ಹೇಳಿ ಬೇಗ ಅವ್ರ ಅವಕಾಶವನ್ನು ನಾವು ಕಿತ್ಕೊಳ್ಳೋಣ ಅಂತ ಹೇಳಿ ಕಾಂಗ್ರೆಸ್ ಅವರು ಪಂಚಾಯತ್ ಕಟ್ಕೊಂಡು ಹೋರಾಟವನ್ನ ಮಾಡಿದ್ದು. ನಾವು ನಂಬಲ್ಲ ಬಿಡಿ ಅವ್ರನ್ನ, ಅವ್ರೆಂತ ಕಳ್ಳನ ಮಕ್ಕಳು ಅಂತ ಗೊತ್ತು. ಆದ್ರೆ ಕೆಲವೊಂದಷ್ಟು ಜನರು ರಾಜ್ಯದಲ್ಲಿ ನಂಬಿಟ್ಟಿದ್ರು. ಅಯ್ಯೋ ಬಿಜೆಪಿ ಏನಪ್ಪಾ ಇಷ್ಟೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ, ಕಾಂಗ್ರೆಸ್ ಅವರು ಇಷ್ಟೆಲ್ಲ ಭ್ರಷ್ಟಾಚಾರವನ್ನ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಜನ ನಂಬಿಟ್ಟಿದ್ರು. ಆದ್ರೆ ಇವತ್ತು ಏನಾಯ್ತು? ಆ ಒಂದು ಪ್ರಕರಣದಲ್ಲಿ ಯಾವೆಲ್ಲ ಜನರನ್ನ ಸಸ್ಪೆಂಡ್ ಮಾಡಲಾಗಿತ್ತು ಆ ಎಲ್ಲ ಸಸ್ಪೆಂಡ್ ಮಾಡಿದಂತವ್ರನ್ನ ಕಾಂಗ್ರೆಸ್ ಸರ್ಕಾರ ಮತ್ತೆ ಅವ್ರ ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡಿದೆ. ನಾಚಿಕೆ ಆಗಲ್ವಾ ಸಿದ್ದರಾಮಯ್ಯ ಸರ್ಕಾರದವ್ರಿಗೆ? ಮಾತಾಡೋದು ಮಾತ್ರ ನಾನೊಬ್ಬ ಸಮಾಜವಾದಿ, ನಾನೊಬ್ಬ ಭ್ರಷ್ಟಾಚಾರ ವಿರೋಧಿ. ಏನ್ ಮಾಡಿಲ್ವಾ? ಸುಮ್ಮನೆ ಇರೋಯ ನಾ ಲಾಯರು. ಈ ಲಾಯರ್ ಅದು ಹೆಂಗೆ ಲಾಯರ್ ಆಗಿದ್ರು ಸಿದ್ದರಾಮಯ್ಯ ಗೊತ್ತಿಲ್ಲ. ಅವಾಗಲೇ ಪಾಪ ನಮ್ಮ ಯಾವ ರೀತಿಯಾಗಿ ನ್ಯಾಯವಾದಿ ಬೇರೆ, ವಕೀಲ ಬೇರೆ, LLB ಮಾಡಿಕೊಂಡು ಈ ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವದ ರಕ್ಷಣೆಯ ಹೊಣೆ ಏನು ಅನ್ನೋದನ್ನು ಸಿದ್ದರಾಮಯ್ಯ ಹಾಕೊಂಡಿದ್ದಾರೋ ನಮ್ಗೆ ಗೊತ್ತಿಲ್ಲ. ಸೊ ಆ ತರದ್ದು ಅವತ್ತು ಹೊರೆ ಹಾಕ್ದವ್ರನ್ನ ಇವತ್ತು ಮತ್ತೆ ಹೊರಗಡೆ ಕರ್ಕೊಳ್ಳುವಂತಹ ಕೆಲಸವನ್ನ ಸಿದ್ದರಾಮಯ್ಯನವರೇ ಮಾಡ್ತಾ ಇದ್ದಾರೆ. ಈಗ ನನಗೆ ಈ ಪ್ರಕರಣಕ್ಕೆ ಬಂದು ಮಾತಾಡೋದಾದ್ರೆ ನನಗೆ ಇಲ್ಲಿ ಗಂಭೀರವಾಗಿ ಹಲವಾರು ಲೋಪಗಳಾಗಿದ್ದಾವೆ ಕಾಣ್ತಾ ಇದೆ. ಒಂದು, ಅಬಕಾರಿ ಇಲಾಖೆಯವರು ರೋಲ್ ಕಾಲ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿರುವಂತಹ ಹಲವಾರು ಜನ DCಗಳು, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ಗಳು, ಇನ್ಸ್ಪೆಕ್ಟರ್ಗಳು ಇವತ್ತು ಲಂಚವನ್ನ ಕೊಟ್ಟಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಅದು ಪ್ರಿಲಿಮಿನರಿ ತನಿಖೆನಲ್ಲೂ ಗೊತ್ತಾಗಿದೆ. ಸೊ ಈಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಯಾಕೆ BDNವರು, ಯಾಕೆ RTOದವರು, ಯಾಕೆ BBMP ಅವರು, ಯಾಕೆ ರೆವಿನ್ಯೂ ಅವರೇ ಈ ಲೋಕಾಯುಕ್ತದವರ ಟಾರ್ಗೆಟ್ ಆಗಿದ್ರು, ಯಾಕೆ ಅವರು ಇವರಿಗೆ ಲಂಚವನ್ನ ಕೊಡ್ತಾ ಇದ್ರು? ನಾವು ಇದನ್ನ ಯೋಚನೆ ಮಾಡ್ಕೊಳಕ್ ಹೋದ್ರೆ ಅವನ ಬೇಕು ಮಿನಿಸ್ಟರ್ ಲಂಚ ಕೊಟ್ಬಿಟ್ಟಿದ್ದಾನೆ. ಮಿನಿಸ್ಟರ್ನೇ ಇವರು ಕೊಡೋದು ಓಕೆ, ಇವರು ಲೂಟಿ ಮಾಡ್ತಾ ಇದ್ದಾರೆ, ಕೊಡ್ತಾರೆ. ಆದ್ರೆ ಮಿನಿಸ್ಟ್ರು ಅಬಕಾರಿ ಇಲಾಖೆಯ ಸಚಿವನಾಗಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರದ ಮಂತ್ರಿಮಂಡಲದಲ್ಲಿ ಸಚಿವನಾಗಿರುವಂತಹ ತಿಮ್ಮಾಪುರ್ ಅವರೇ ತಿಂಗಳಿಗೆ 3 ಕೋಟಿ ರೂಪಾಯಿಗಳ ಲಂಚವನ್ನ ಈ ಲೋಕಾಯುಕ್ತದ ರೋಲ್ ಕಾಲ್ ಅಧಿಕಾರಿಗಳಿಗೆ ಕೊಡ್ತಾ ಇದ್ರು ಅನ್ನುವಂತಹ ಆರೋಪ ಇದೆ. ಯಾಕೆ ಕೊಡ್ತಾ ಇದ್ರು, ಏನು ಕೊಡ್ತಾ ಇದ್ರು, ಇವೆಲ್ಲ ತನಿಖೆ ಆಗ್ಬೇಕೋ ಬೇಡವಾ? ಈಗ ಮುಖ್ಯಮಂತ್ರಿ ಸಚಿವಾಲಯದ ಸಿಬ್ಬಂದಿಗಳೇ 2-3 ಜನ, ಸೆಕ್ರೆಟರಿಗಳೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಮಿನಿಸ್ಟರ್ಗಳೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಸಿದ್ದರಾಮಯ್ಯನವರ ಸರ್ಕಾರದ ಅಧೀನದಲ್ಲೇ ಇರುವಂತಹ ಲೋಕಾಯುಕ್ತ ಸಂಸ್ಥೆಯ ಪೊಲೀಸರು, ಈಗಿರುವಂತಹ ಲೋಕಾಯುಕ್ತ ಸಂಸ್ಥೆಯ ಪೊಲೀಸರೇ ಈಗ ಸಿಕ್ಕಿ ಬಿದ್ದಿರುವಂತಹ ಕಳ್ಳ ಪೊಲೀಸರ ವಿರುದ್ಧ ತನಿಖೆ ಮಾಡ್ತಾ ಇರೋದು. ಯಾರು ಹೇಳಿ?
ಲೋಕಾಯುಕ್ತ ಸಂಸ್ಥೆಯಲ್ಲಿ ರೋಲ್ ಕಾಲ್ ಮಾಡಿ ಸಿಕ್ಕಿ ಬಿದ್ದಿರುವಂತಹ ಕಳ್ಳ ಪೊಲೀಸರ ವಿರುದ್ಧ ಈಗ ಲೋಕಾಯುಕ್ತ ಸಂಸ್ಥೆಯಲ್ಲಿ ಇರುವಂತಹ ಅವರೆಷ್ಟು ಸಾಧ್ಯ ಅಂತ ಹೇಳಿ ಗೊತ್ತಿಲ್ಲ. ಮತ್ತೆ ಈ ಪ್ರಕರಣ ಬಯಲಿಗೆ ಬಂದಿರೋದು ಬಹಳ ಇಂಟ್ರೆಸ್ಟಿಂಗು. ಒಬ್ಬ SP ಇದಾನೆ ಲೋಕಾಯುಕ್ತದಲ್ಲಿ, ಇನ್ನೊಬ್ಬ SP ಇವನು ಯಾರಿದ್ದ, ಶ್ರೀನಾಥ್ ಮಹಾದೇವ್ ಜೋಶಿ ಅಂತ ಇದ್ನಲ್ಲ, ಇವನು ರೋಲ್ ಕಾಲ್ ಮಾಡ್ತಾ ಇದ್ದಾನೆ. ಹೇಗ್ ರೋಲ್ ಕಾಲ್ ಮಾಡ್ತಾ ಇದ್ದಂತೆ, ಒಂದು ಅಬಕಾರಿ ಇಲಾಖೆನಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ ಅಬಕಾರಿ ಇಲಾಖೆಯವರು. ಅಂದ್ರೆ ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್, DYSPಗಳು, DCಗಳು. ಅಲ್ಲಿ ಒಂದಷ್ಟು ಮೆಸೇಜ್ಗಳ ಇಂತ ಮಾತುಕತೆಗಳು ನಡೀತಾ ಇರುತ್ತೆ. ಅಲ್ಲಿ ಇನ್ನೊಬ್ಬ ಯಾರು ರೋಲ್ ಕಾಲ್ ತೆಗೆದುಕೊತಾ ಇದ್ದ SP ಅವನನ್ನ ಬಿಟ್ಟು ಇನ್ನೊಬ್ಬ SP ಯಾರು ರೋಲ್ ಕಾಲ್ ಕೊಡ್ತಾ ಇದ್ರ ಇನ್ನೊಬ್ಬ SPಗೆ ಅಂತ ಲೈಸೆನ್ಸ್ಗಳ ಮೇಲೆ ಹೋಗಿ ರೇಡ್ ಮಾಡಿದ್ದಾನೆ, ಅಂತ ಅಧಿಕಾರಿಗಳ ಮೇಲೆ ಹೋಗಿ ರೇಡ್ ಮಾಡಿದ್ದಾರೆ. ಆಗ ಅಲ್ಲಿ ಉಟ್ಕೊಂಡಿದ್ದ ಫೈರ್ ಏನು, ಅವರ ಅಬಕಾರಿ ಇಲಾಖೆಯ ಅಧಿಕಾರಿಗಳ ನೇರವಾಗಿ ಆರೋಪ ಮಾಡಿದ್ದಾರೆ. ಇವನ್ನ SP ನ ಹಿಡ್ಕೊಂಡು ಕೇಳಿದ್ದಾರೆ, ಓ ಏನಯ್ಯ ನಾಲಾಯಕ್ SP, ನೀನ್ ನಮ್ಮ ಹತ್ರ ನೋಡಿದ್ರೆ ತಿಂಗಳಿಗೆ 2 ಕೋಟಿ 3 ಕೋಟಿ ವಸೂಲಿ ಮಾಡ್ತಾ ಇದೀಯಾ, ಅಲ್ಲಿ ನೋಡಿದ್ರೆ ಅವನ ಯಾರೋ ಇನ್ನೊಬ್ಬ ಬಂದ ಮೇಲೆ ರೇಡ್ ಮಾಡ್ತಾ ಇದ್ದಾನೆ, ಏನ್ ನೀವು ಸರಿಯಾಗಿ ಅನ್ಕೋತಾ ಇಲ್ವಾ ಅಂತ ಹೇಳಿ ಅಬಕಾರಿ ಇಲಾಖೆಯವರು ವಾಟ್ಸಪ್ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಆ ಮುಖಾಂತರ ಇವತ್ತು ಇಡೀ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಬಹುಶಃ ಅವರು ವಾಪಸ್ ಬರ್ತಾ ಇದ್ದಾರೆ. ಒಂದು 20 ನಿಮಿಷ ಬಿಟ್ಟು ಬಹುಶಃ ಲೋಕಾಯುಕ್ತ SPಗಳು ಅಲ್ಲಿ ಬರ್ತಾ ಇದ್ದಂತ ರೋಲ್ ಕಾಲ್ ಅನ್ನ ಸರಿಯಾಗಿ ಹಂಚ್ಕೊಂಡು ತಿನ್ಬಿಟ್ಟಿದ್ರೆ ಈ ಪ್ರಕರಣ ಆಚೆಗೆ ಬರ್ತಿರ್ಲಿಲ್ಲ. ಅವರು ಸರಿಯಾಗಿ ಹಂಚ್ಕೊಂಡು ತಿನ್ನಲಾರದ ಕಾರಣಕ್ಕೆ, ಕಿತ್ತಾಡ್ಕೊಂಡಿದ್ದ ಕಾರಣಕ್ಕಾಗಿ ಈ ಪ್ರಕರಣ ಆಚೆಗೆ ಬಂದಿರೋದು. ಎಲ್ಲರದು ಪಾಪದ ಕೊಡ ಒಂದಲ್ಲ ಒಂದ್ ದಿವಸ ತುಂಬಲೇಬೇಕು. ಹಾಗಾಗಿ ಲೋಕಾಯುಕ್ತ ಪೊಲೀಸರ ಪಾಪದ ಕೊಡವು ತುಂಬಿದೆ. ಈಗ KRS ಪಕ್ಷದವರು ನಾವೆಲ್ಲ ಇವತ್ತು ಇಷ್ಟು ದೊಡ್ಡ ಮಟ್ಟದ ಚಲೋ ಮಾಡೋದಕ್ಕೆ ಮುಂಚೆ ಇನ್ನೊಂದಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ವಿ. ಆಕ್ಚುಲಿ ಇದಕ್ಕಿನ್ನ ಆ ಹೋರಾಟಗಳೇ ಬಹಳ ಪರಿಣಾಮಕಾರಿ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಕೆಲವೊಂದ್ಸಾರಿ ನೀಚರು ಮಾನ ಮರ್ಯಾದೆ ನಡ್ಕೊಂಡಿದ್ದಾರೆ ಅಂತ ಹೋರಾಟಗಳಿಗೂ. ನಾವು ಈ ಯಾರು ಈ ತರಕ್ಕೆ ಭ್ರಷ್ಟಾಚಾರ ಮಾಡಿ ಲೋಕಾಯುಕ್ತ ಟ್ರಾಪ್ ಅಲ್ಲಿ ಸಿಕ್ಕಿ ಬೀಳ್ತಾರೆ, ಭ್ರಷ್ಟರು ಅಂತ ಹೇಳಿ ಅವ್ರನ್ನ ಲೋಕಾಯುಕ್ತರು ಚಾರ್ಜ್ ಶೀಟ್ ಮಾಡ್ತಾರೆ, ಅಂತವ್ರ ಮನೆ ಮುಂದೆ ಹೋಗಿ ಡಂಗೂರ ಮಾಡೋದು, ಅವ್ರಿಗೆ ಸನ್ಮಾನ ಮಾಡೋದು, ಅವ್ರ ಕಚೇರಿಗಳಿಗೆ ಹೋಗಿ ತಮಟೆ ಬಾರಿಸಿ ಅವ್ರಿಗೆ ಸಾಲ ಹಾಕಿ ಒಂದು ಪೇಟ ಇಕ್ಕಿ ಹಾರ ಹಾಕಿ, ಅಣ್ಣ ನೀನು ಇಷ್ಟೆಲ್ಲಾ ಲೂಟಿ ಮಾಡಿದ್ಯಾ, ಬಹಳ ಗನಂದಾರಿ ಕೆಲಸವನ್ನ ಮಾಡಿದ್ಯಾ, ನಿನ್ಗೆ ಜೈ ಅಣ್ಣ ಅಂತ ಹೇಳಿ ಹೇಳ್ಬೇಕಾದ್ರೆ ಕೆಲವೊಂದು ಕಡೆ ಜನ ಮುಜುಗರ ಅವಮಾನವನ್ನು ಅನುಭವಿಸಿದ್ದಾರೆ. ನಾನು ಹೋದಂತಹ ಸಂದರ್ಭದಲ್ಲಿ ಹಲವಾರು ಕಡೆಗಳಲ್ಲಿ ಅಧಿಕಾರಿಗಳು ಸ್ವಲ್ಪ ಮುಜುಗರ ಅವಮಾನವನ್ನು ಅನುಭವಿಸಿದ್ದಾರೆ. ಅವನು ಯಾರೋ ಒಬ್ಬ ಬೆಳಗಾವಿಯಲ್ಲಿ ನೋಡ್ತಾ ಇದ್ದೆ, ಹಾರ ಬಂದ್ರೆ ಇವರು ಕೈ ಬಂದಿದ್ದಾರೆ, ನೀನೊಬ್ಬ ಭ್ರಷ್ಟ ನೀಚ ಲೂಟಿಕೋರ ಲೋಫರ್ ಲಫಗ ಕಣ ಅಂತ ಹೇಳಿ ಹಾರ ತುರಾಯಿ ತಗೊಂಡು ಬಂದು ಹಾಕೋದಕ್ಕೆ ಬಂದ್ರೆ ಬನ್ನಿ ಎಂತ ಮಾನ್ಗೇಡಿ ನನ್ನ ಮಕ್ಕಳ್ರಪ್ಪ ಅವರೆಲ್ಲ. ನಾವು ಅಂತ ಹೋರಾಟಕ್ಕೂ ನಾವೇನೋ ಅವ್ರನ್ನ ನೈತಿಕವಾಗಿ ಒಂದಷ್ಟು ಮೋರಲಿ ಕುಗ್ಗಿಸಿ ಆ ಮುಖಾಂತರ ಆದ್ರೂ ಅವ್ರ ಮನ ಪರಿವರ್ತನೆ ಆಗ್ಲಿ, ಅವಮಾನಕ್ಕೊಳಗಾಗಿ ಮುಂದೆ ಮಾಡಬಾರ್ದು ಅನ್ನುವಂತಹ ಒಂದು ಪರಿವರ್ತನೆ ಅವರಲ್ಲಿ ಆಗ್ಲಿ ಅಂತ ಹೇಳಿ ನಾವು ಮಾಡಕ್ ಹೋದ್ರೆ ಪಾಪಿಗಳು ಅದನ್ನು ಸಂತೋಷವಾಗಿ ಖುಷಿಯಿಂದ ಮಾಡ್ಕೊತಾರಲ್ಲ, ಏನ್ ಹೇಳೋದು ಇವರಿಗೆ. ಅಂತ ಎಲ್ಲ ಹೋರಾಟಗಳನ್ನ KRS ಪಕ್ಷ ಮಾಡ್ತಾ ಇದ್ರು. ಇವತ್ತು ಹಲವಾರು ಸಂದರ್ಭಗಳಲ್ಲಿ ನಮಗೆ ಹಲವಾರು ಕಡೆಗಳಲ್ಲಿ ಅಧಿಕಾರಿಗಳು ಹೇಳಿರುವಂತದ್ದು ನೇರವಾಗಿ, ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡುವಂತವ್ರಿಗೆ, ಆದಿ ಬೀದಿಯಲ್ಲಿ ರೋಲ್ ಕಾಲ್ ಮಾಡುವಂತಹ ಕೆಲವು ಪೊಲೀಸರಿಗೆ ಯಾರ್ದಾದ್ರೂ ಭಯ ಅಂತ ಇದ್ರೆ ಮೇಲಧಿಕಾರಿಗಳದು, ಅವರ ಸಚಿವರದು, ಮಿನಿಸ್ಟರ್ದು ಭಯ ಇಲ್ಲ. ಇವತ್ತು ರೋಲ್ ಕಾಲು ಭ್ರಷ್ಟಾಚಾರ ಮಾಡುವಂತಹ ಅಧಿಕಾರಿಗಳಿಗೆ ಮತ್ತೆ ಪೊಲೀಸರಿಗೆ ಅವರ ಇಲಾಖೆಯ ಮೇಲಧಿಕಾರಿಗಳದಾಗ್ಲಿ ಅಥವಾ ಸರ್ಕಾರದಾಗ್ಲಿ ಭಯ ಇಲ್ಲ. ಯಾರ್ದು ಭಯ ಇರೋದು? KRS ಸೈನಿಕರ ಭಯ, KRS ಪಕ್ಷದ ಭಯ ಇವತ್ತು ಇದೆ. ಆದ್ರೆ ಆ ಭಯ ಏನಾದ್ರೂ ಅವ್ರನ್ನ ಭ್ರಷ್ಟಾಚಾರ ಮಾಡೋದನ್ನ ನಿಲ್ಸಿದ್ಯಾ? ಅಲ್ಪ ಸ್ವಲ್ಪ ಮಾನವರ್ಸೇನಾದ್ರೂ ಅಯ್ಯೋ ಯಾಕಪ್ಪ ಇವ್ರು ಬಂದು ಸುಮ್ಮನೆ ಲೋಕಾಯುಕ್ತ ಕೇಸ್ಗೂ ಜನ ಹೆದರ್ಕೋತಾ ಇಲ್ಲ. ನಾನು ನೋಡ್ತಾ ಇದ್ದೆ ಇಲ್ಲಿ ಕೆಲವೊಂದು ಕಡೆ ಲೋಕಾಯುಕ್ತ DI ಕೇಸ್ ಹ್ಯಾಂಡ್ಲಿಂಗ್ ಅಡ್ವೊಕೇಟ್ಸ್ ಅಂತ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡೆ ಮಾಡ್ತಾರೆ. ಅಂದ್ರೆ ಲೋಕಾಯುಕ್ತ ಕೇಸನ್ನ ಹ್ಯಾಂಡಲ್ ಮಾಡೋದಕ್ಕೆ ಅಡ್ವೊಕೇಟ್ಗಳು 106 ಜನ ಅಡ್ವೊಕೇಟ್ಗಳಿದ್ದಾರೆ. ಇವ್ರು ಲೋಕಾಯುಕ್ತ ಕೇಸು ಆದ್ರೆ
ಹೋಗ್ತಾರೆ, ಒಂದಲ್ಲೊಂದು ಅಡ್ವೊಕೇಟ್ನ ಇಟ್ಕೋತಾರೆ, ಇಲ್ಲಿ ಅಲ್ಲೇ 100 ಕೋಟಿನ ಲೂಟಿ ಮಾಡಿರ್ತಾರೆ. ಏನು ಅವ್ರಿಗೆ ಪುಡಿಗಾಸು, ಅಲ್ಲಿ ಯಾವುದೋ ಲಾಯರ್ಗೆ 1 ಲಕ್ಷ 2 ಲಕ್ಷ ಕೊಟ್ರೆ ಲೋಕಾಯುಕ್ತ ಕೇಸನ್ನೇ ಮುಗ್ದೋಗುತ್ತೆ, ಬಚಾವ್ ಆಚೆಗೆ ಬಂದ್ಬಿಡ್ತಾರೆ. ಆದ್ರೆ ಇವತ್ತು ಕೆಲವೊಂದು ಅಧಿಕಾರಿಗಳಿಗೆ, ಕೆಲವೊಬ್ರು ಪೊಲೀಸರಿಗೆ ಇವರು ನಮ್ಮ ಮರ್ಯಾದೆಯನ್ನ ಕಳಿತಾರೆ ಅನ್ನುವಂತ ಭಯ ಇದೆ. ನಾವು ಸಮಾಜದಲ್ಲಿ ಏನು ನಾವು 100% ಬದಲಾವಣೆಯನ್ನ ತಂದುಬಿಟ್ಟಿದ್ದೀವಿ, ಕ್ರಾಂತಿ ಆಗ್ತಾ ಇದೆ ಅನ್ನುವಂತ ನಂಬಿಕೆಯನ್ನು ನಮಗಿಲ್ಲ. ಆದ್ರೆ ನಾವು ಒಂದಷ್ಟು ಬದಲಾವಣೆಗಳನ್ನ ತಂದಿದೀವೋ ಇಲ್ಲ. ಇವತ್ತು ಇಡೀ ಸಮಾಜವನ್ನ ನೋಡಿ, ಇಡೀ ಜನರನ್ನ ನೋಡಿ ಭ್ರಷ್ಟ ಅಧಿಕಾರಿಗಳು, ಪೊಲೀಸರು ಎದುರದೇ ಇರಬಹುದು. ಆದ್ರೆ ಹಳದಿ ಟಿ ಶರ್ಟ್ ಹಾಕ್ದವ್ರನ್ನ ನೋಡಿದ್ರೆ ಹೆದರ್ಕೋತಾ ಇದ್ದಾರೆ. ಇದು ಹೋರಾಟದ ಬದಲಾವಣೆ, ಹೋರಾಟದ ಕಾರಣಕ್ಕಾಗಿ ಆಗಿರುವಂತ ಬದಲಾವಣೆ. ಈ ನಿಟ್ಟಿನಲ್ಲಿ ಏನು ಲೋಕಾಯುಕ್ತದ ಭ್ರಷ್ಟಾಚಾರದ ಹಗರಣ ಇದೆ, ಇದು ಬಹಳ ಗಂಭೀರವಾದಂತಹ ಹಗರಣ. ಇದು ಈ ರೀತಿಯಾಗಿ ತನಿಖಾ ಸಂಸ್ಥೆಗಳೇ ಈ ರೀತಿಯಾಗಿ ನಾಶ ಆದ್ರೆ, ಈ ರೀತಿಯಾಗಿ ತಮ್ಮ ವಿಶ್ವಾಸಾರ್ಹತೆಯನ್ನ ಕಳ್ಕೊಂಡ್ರೆ ಜನ ಮುಂದಿನ ದಿನಗಳಲ್ಲಿ ನ್ಯಾಯ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಗೆಲ್ಲೋ ತನಕ ಅಷ್ಟೇ. ಇವತ್ತು ಜನರು ಹಾಗೆ ಇದ್ದಾರೆ. ಜನರು ಹಾಗೆ ಇರೋದ್ರಿಂದ ಇವತ್ತು MLAಗಳು, ಮಿನಿಸ್ಟರ್ಗಳು, ಮುಖ್ಯಮಂತ್ರಿಗಳು ಹಂಗೆ ಮಾಡ್ತಾ ಇದ್ದಾರೆ. ಏನು ಇಲ್ಲಿ ಲೂಟಿ ಮಾಡೋದು, ಚುನಾವಣೆ ಬಂದಾಗ ಇನ್ನೊಂದಷ್ಟು ದುಡ್ಡನ್ನ ತೆಗೆದುಕೊಂಡೋಗಿ ಹಾಕಿ ಜನರ ಬಾಯಿಗೆ ಹಾಕಿ ಮತ್ತೆ ಗೆದ್ದು ಬಂದು ಮತ್ತೆ ಲೂಟಿ ಮಾಡುವಂತಹ ಪರಿಸ್ಥಿತಿಯಲ್ಲಿ, ಅಂತ ಒಂದು ಮನೋಸ್ಥಿತಿಯಲ್ಲಿ ಇವತ್ತಿನ ರಾಜಕಾರಣಿಗಳು ಇದ್ದಾರೆ. ಹಾಗಾಗಿ ರಾಜಕಾರಣಿಗಳಿಂದ ನ್ಯಾಯ ಪಡ್ಕೊಳ್ಳುವಂತಹ, ಜನಪ್ರತಿನಿಧಿಗಳಿಂದ ನ್ಯಾಯ ಪಡ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಇವತ್ತು ಇಲ್ಲ. ಇಡೀ ಜನಪ್ರತಿನಿಧಿಗಳು ಇವತ್ತು ಲೂಟಿ ಮಾಡೋದಕ್ಕೆ, ದಂಧೆ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ನಮ್ಮನ್ನ ತಡೆದಲ್ಲಪ್ಪ ಪೊಲೀಸರು. ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ಇಲ್ಲಿ ಪೊಲೀಸರಿಗೂ ಚಾಲೆಂಜ್ ಮಾಡ್ತೀನಿ, ಸಿದ್ದರಾಮಯ್ಯಗೂ ಚಾಲೆಂಜ್ ಮಾಡ್ತೀನಿ. ಅವ್ರದ್ದು ಈಗಿಂದೀಗ್ಲೇ ವಿಧಾನಸೌಧದ 4 ಬಾಗ್ಲು 6 ಬಾಗ್ಲು ಎಷ್ಟೋ ಗೇಟ್ಗಳಿದಾವಲ್ಲ, ಎಲ್ಲ ಗೇಟ್ಗಳನ್ನ ಬಂದ್ ಮಾಡ್ಲಿ, ಎಲ್ಲ ಗೇಟ್ಗಳನ್ನ ಬಂದ್ ಮಾಡ್ಲಿ. ಒಂದು 100 ಜನ ಪ್ರಾಮಾಣಿಕ ಪೊಲೀಸರನ್ನ ಕರ್ಸ್ಕೊಳ್ಳಿ, ಒಳಗಡೆ ಯಾರ್ಯಾರಿದ್ದಾರೆ, ಅವ್ರು ಯಾಕೆ ಬಂದಿದ್ದಾರೆ ಅಂತ ಹೇಳಿ ಒಂದು ವರದಿಯನ್ನ ಪಡ್ಕೊಳ್ಳಿ. ವಿಧಾನಸೌಧದ ಒಳಗಿರೋರೆಲ್ಲ ಯಾರಿವತ್ತು ಬ್ರೋಕರ್ಗಳು, ದಂಧೆ ಮಾಡೋರು, ತಲೆ ಹಿಡಿಕರು, ಪಿಂಪ್ಗಳು, ಲೋಫರ್ಗಳು, ಲುಚ್ಚಗಳು ಇವತ್ತು ವಿಧಾನಸೌಧದ ಒಳಗಿದ್ದಾರೆ. ನ್ಯಾಯಕ್ಕಾಗಿ ಸಮಾಜವನ್ನ ಕಾಪಾಡಬೇಕು, ಉಳಿಸಬೇಕು ಅಂತ ಹೇಳಿ ನಾವಿವತ್ತು ನ್ಯಾಯ ಕೇಳೋದಕ್ಕೆ ಬಂದ್ರೆ ನಿಮ್ಮಂತವ್ರು ಬರುವಂತಹ ಸ್ಥಳ ಅಲ್ಲ, ನೀವು ಇಲ್ಲೇ ಇರಿ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ನಿಮ್ಮಂತ ಒಳ್ಳೆಯವರು ಈ ಸಂದರ್ಭದಲ್ಲಿ ಅಲ್ಲಿಗೆ ಬರೋದು ಸೂಕ್ತ ಅಲ್ಲ ಅಂತ ಹೇಳಿ ನಮ್ಮನ್ನ ನಿಲ್ಲಿಸಿದ್ದಾರೆ. ನಾನು ತಮಾಷೆಗೆ ಹೇಳ್ತಾ ಇಲ್ಲ. ವಿಧಾನಸೌಧದಲ್ಲಿ ಇವತ್ತು ರೋಲ್ ಕಾಲ್ ಮಾಡುವಂತಹ ಬ್ರೋಕರ್ಗಳು, ದಲ್ಲಾಳಿಗಳು, ತಲೆ ಹಿಡಿಕರು, ಪಿಂಪ್ಗಳು ಬಹುಶಃ ಅಲ್ಲೇ ಎಲ್ಲ ಬೆಡ್ರೂಮ್ ಮಾಡ್ಕೊಂಡಿರ್ತಾರೆ ಇಂಥ ಲೋಕರ್ಗಳು. ಆಂಟಿ ಚೇಂಬರ್ ಅಂತಿದೆಯಪ್ಪ, ಅದು ಬೆಡ್ರೂಮ್. ಮಿನಿಸ್ಟರ್ ಚೇಂಬರ್ ಅಲ್ಲಿ ಒಂದು ಆಂಟಿ ಚೇಂಬರ್ ಅಂತ ಇರುತ್ತಾ ಇಲ್ವಾ? ಅದರಲ್ಲೇನಿರುತ್ತೆ, ಬೆಡ್ ಇರೋದು ಡಬಲ್ ಬೆಡ್, ಸಿಂಗಲ್ ಬೆಡ್. ನೋಡಿ, ನಾವು ಇವತ್ತು ಎಂತ ಸ್ಥಿತಿಯಲ್ಲಿದ್ದೀವಿ. ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದು ಡೆಮಾಕ್ರೆಟಿಕ್ ಕಂಟ್ರಿ, ಒಂದು ಡೆಮಾಕ್ರಸಿಯನ್ನ ತಂದುಕೊಟ್ಟಿದ್ದು. ಇಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗಿ ನಡೀಬೇಕು ಅಂತ ಹೇಳಿ, ಅದನ್ನ ಒಂದು ಏನು ಶಿಸ್ತಿನಲ್ಲಿ ಜನರನ್ನ ಒಳಪಡಿಸಬೇಕು ಅಂತ ಹೇಳಿ ಕಾನೂನುಗಳನ್ನ ರೂಪಿಸಿ ಸಂವಿಧಾನವನ್ನ ತಂದುಕೊಟ್ಟಿದ್ದು. ಇಂಥ ಲಂಪಟಿಗರು, ಲುಚ್ಚ ನೀಚರನ್ನ ಇವತ್ತು ವಿಧಾನಸೌಧಕ್ಕೆ ಕಳಿಸಿ ಮಾಡಬಾರದನ್ನ, ನೋಡಬಾರದನ್ನ ನೋಡುವಂತ, ಕೇಳುವಂತ. ವಿಧಾನಸೌಧಕ್ಕೆ ಹೋಗಿರೋರು ಮರ್ತರು ಕೂತ್ಕೊಳ್ಳಿ ಅಲ್ಲಿ ತನಕ 2 ನಿಮಿಷ. ಇಲ್ಲ ನಾರಿ ಇದ್ದಾರೆ ಅಲ್ವಾ? ಭೇಟಿ ಆಗಿದ್ಯಾ? ವಿಧಾನಸೌಧ ಚಲೋ ಆಗಿದೆ ನಮ್ದು. ಈಗಾಗಲೇ ಹೇಳಿದಾಗೆ ಬಹಳ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ, ಕೆಟ್ಟ ಒಂದು ಏನಂತಾರೆ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೀವಿ. ನಾವು ಒಳ್ಳೆಯವರಾಗಿದ್ರು ಕ್ಷಣ ಕ್ಷಣಕ್ಕೂ, ಹೆಜ್ಜೆ ಹೆಜ್ಜೆಗೂ ಅವಮಾನವನ್ನ ಅನುಭವಿಸಬೇಕಾದಂತಹ, ಶೋಷಣೆ, ಅನ್ಯಾಯ, ಅಕ್ರಮಗಳನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ. ಈ ರೀತಿಯಾಗಿ ಜೆಸಿಬಿ ಪಕ್ಷಗಳ ಹಿಂದೆ ಏನು ಅವರ ಚೇಳಾಗಿರಿ ಮಾಡ್ಕೊಂಡಿರೋ ಜನ ಎಲ್ಲ ಇವತ್ತು ವಿಧಾನಸೌಧ ಒಳಗಡೆ ಸೇರ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ. ಬರೀ ಚೇಳಾಗಳೇ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ,
ಈ ಮೂರಲ್ಲಿ ಒಬ್ಬ MLA ಇದ್ದಾನೆ ಅಂದ್ರೆ MLA ಇಂದ 3-4 ಜನ ಇದ್ದಾರೆ. ಆಮೇಲೆ ಕೆಲವರು ನೋಡ್ಬೇಕು ಎಲ್ಲರ ಹತ್ರನೂ ಪಾಸ್ ಇದಾವೆ. ಈ ವಿಧಾನಸೌಧ ಒಳಗಡೆ ಹೋಗುವಂತಹ ತಲೆ ಹಿಡಿಕರಿಗೆ, ಪಿಂಪುಗಳಿಗೆ, ಬ್ರೋಕರ್ಗಳಿಗೆ, ಗೂಂಡಾಗಳಿಗೆ, ಅವರಿಂದ ಇರೋ ಬೌನ್ಸರ್ಗಳಿಗೆ ಪಾಸ್ಗಳಿದ್ದಾವೆ. ಎಂತೆಂಥವ್ರಿಗೆ ಪಾಸ್ಗಳನ್ನ ಕೊಡ್ತಾ ಇದ್ದಾರೆ. ಎಂತೆಂಥವ್ರಿಗೆ ಪಾಸ್ ಅನ್ನ ಕೊಟ್ಟು ಇವತ್ತು ವಿಧಾನಸೌಧಕ್ಕೆ ಬಿಟ್ಕೋತಾ ಇದ್ದಾರೆ ಅನ್ನೋದನ್ನ ಲೂಟಿ ನೋಡ್ಕೋಬೇಕು. ಇವತ್ತು ಈ ತರದ ಒಳಗಡೆ ಹೋಗುವಂತ ಬ್ರೋಕರ್ಗಳು, ದಲ್ಲಾಳಿಗಳೇ 106 ಕೋಟಿಯನ್ನ ಲೂಟಿ ಮಾಡ್ತಾ ಇದ್ದಾರೆ. ಸಾವಿರಾರು ಕೋಟಿಯ ಹಣ ಇವತ್ತು ಇಂತಹ ದಲ್ಲಾಳಿಗಳು, ಪಿಂಪ್ಗಳ ಮುಖಾಂತರವೇ ನಿಮ್ಮ ಬೆವರಿನ ಹನಿಯಲ್ಲಿ, ಬೆವರಿನ ದುಡ್ಡಲ್ಲಿ ಕಟ್ಟುವಂತ ತೆರಿಗೆ ಹಣದ ಲೂಟಿ ಇವತ್ತು ಇಂತಹ ಪಿಂಪ್ಗಳು, ದಲ್ಲಾಳಿಗಳ ಮುಖಾಂತರ ಆಗ್ತಾ ಇದೆ. ಇನ್ನ ಇವರೇ ಎಷ್ಟು ಮಾಡ್ತಾರೆ ಅಂತ ಅಂದ್ರೆ ನಿಮ್ಮ MLA ಎಷ್ಟು ಮಾಡ್ಬೋದು, ನಿಮ್ಮ ಮಿನಿಸ್ಟರ್ಗಳು ಎಷ್ಟು ಮಾಡ್ಬೋದು, ನಿಮ್ಮ ಡೆಪ್ಯೂಟಿ CM ಎಷ್ಟು ಮಾಡ್ಬೋದು. ಕೆಲವರಂತೂ ಅವ್ರಿಗೆ ಏನ್ ಅಸಹ್ಯ ಅಂತಾನೆ ಅನ್ಸಲ್ಲ. ಇದೊಂದು ಏನಂತಾರೆ ನಾಚಿಕೆಗೇಡಿನ ವಿಚಾರ. ನಾನು ಇದನ್ನ ಮಾತಾಡಬಾರ್ದು, ನಾನು ಮಾತಾಡೋದು ಸರಿಯಲ್ಲ ಅಂತ ಗಾಂಧೀಜಿ ಅವರು ಹೇಳ್ತಾ ಇದ್ರು. ರಾಜಕಾರಣದಲ್ಲಿ ನೈತಿಕತೆಯೇ ಮುಖ್ಯ, ನೈತಿಕತೆಯೇ ಪರಮೋಚ್ಚವಾಗಿರ್ಬೇಕು. ನಾಯಕರಾಗಿರುವಂತವ್ರು ಸರಳವಾಗಿರ್ಬೇಕು, ನಾಯಕರಾಗಿದ್ದಂತವ್ರು ಇತರರಿಗೆ ಮಾದರಿಯಾಗಿರ್ಬೇಕು ಅಂತ ಎಂತೆಂತವ್ರು ಇದಾರಪ್ಪ. ಅವನೊಬ್ಬ ನಮ್ಮ ಡೆಪ್ಯೂಟಿ CM 2 ಕೋಟಿ, ಸಾರಿ ಎಷ್ಟು 200 ಕೋಟಿ ತೆರಿಗೆ ಕಟ್ಟೋದಂತೆ. 200 ಕೋಟಿ ತೆರಿಗೆ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಆಸ್ತಿ ಎಷ್ಟಿರ್ಬೋದು? ಹೆಮ್ಮೆಯಿಂದ ಹೇಳ್ಕೊತಾರೆ, ನಾನು ಒಬ್ಬ ಬಿಸಿನೆಸ್ ಮ್ಯಾನ್ ಆಗಿ ನಾನು ಬಿಸಿನೆಸ್ ಮಾಡ್ಕೊಂಡಿರ್ಬೇಕಾ, ಅಥವಾ ಇಲ್ಲಿ ಬಂದು ಇಲ್ಲ ಹೆಂಗ್ ಕೆಲಸ ಇದೆ, ಇಲ್ಲಿ ರಾಜಕಾರಣದಲ್ಲಿ ಹೆಂಗ್ ಕೆಲಸ ಇದೆ ಬಿಸಿನೆಸ್ ಮ್ಯಾನ್ ಆದ್ರೆ ಇವತ್ತಿನ ರಾಜಕಾರಣದಲ್ಲಿ ಟ್ಯಾಕ್ಸ್ ಇಲ್ಲ. ಆದ್ರೆ ಇವತ್ತಿನ ಬಹುತೇಕ ರಾಜಕಾರಣಿಗಳು ಬಿಸಿನೆಸ್ ಮಾಡೋರೆ ರಾಜಕಾರಣಿಗಳಾಗ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಅವರಿಗೆ ಲೂಟಿ ಮಾಡೋದಿಕ್ಕೆ, ಟ್ಯಾಕ್ಸ್ ಕಟ್ಟದಂಗೆ ಅಥವಾ ಈ ನೆಲದಲ್ಲಿರ್ತಕ್ಕಂಥ ಕಾನೂನುಗಳನ್ನ ಏನು ಪಾಲನೆ ಮಾಡದಂಗೆ ಲೂಟಿ ಮಾಡೋದಿಕ್ಕೆ ಅವಕಾಶಗಳಿರುವಂತದ್ದೇ ಇವತ್ತು ಅಧಿಕಾರದಲ್ಲಿ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಈಗ ಬಂಧುಗಳೇ, ಇಷ್ಟೊತ್ತು ರಘು ಜಾಣಗೇರಿ ಅವರು ಸವಿಸ್ತಾರವಾಗಿ ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ನಮ್ಮ ಪಕ್ಷದ ಉಪಾಧ್ಯಕ್ಷರು ಎಲ್ರಿಗೂ ಒಂದ್ಸಲ ಚಪ್ಪಳೆ ತಟ್ರಪ್ಪ. ಇಡೀ ಕಾರ್ಯಕ್ರಮವನ್ನ ಊಹಿಸಿಕೊಂಡು ರಾಜ್ಯದ ಮೂಲೆಯ ನಮ್ಮ ಸಂಗಾತಿಗಳಿಗೆಲ್ಲ ಫೋನ್ ಮಾಡಿ ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಬಹಳ ದೊಡ್ಡ ಕಾರಣೀಭೂತರಾಗಿರುವಂತಹ ರಘು ಜಾಣಗೇರಿ ಅವರಿಗೆ ಈಗ ಸಾಂಕೇತಿಕವಾಗಿ ವಿಧಾನಸೌಧ ಚಲೋಗೆ ಕೂತ್ಕೊಳ್ಳೋಣ, ಎತ್ಬಿಟ್ರಿ ಎಲ್ರಣ, ಯಾಕ್ರಪ್ಪ ಕೂತ್ಕೊಳ್ಳೋಣ, 2 ನಿಮಿಷ ಕೂತ್ಕೊಳ್ಳೋಣಪ್ಪ. ಬಂದಿದ್ದಾರೆ, ಅಲ್ಲಿ ಏನಾಯ್ತು ಅಂತ 1-2 ನಿಮಿಷ ವರದಿ ಕೊಡ್ತಾರೆ. ನಮ್ಮ ಇನ್ನೊಬ್ಬ ಉಪಾಧ್ಯಕ್ಷರಾದ ಜ್ಞಾನಸಿಂಧ ಸ್ವಾಮಿ, ಹೆಸರು ತಿಳ್ಕೊಳ್ಬೇಕ್ರಪ್ಪ, ಜ್ಞಾನಸಿಂಧು ಸ್ವಾಮಿ. ನನ್ನ ಹೆಸರು ಎಲ್ಲರಿಗೂ ಚೆನ್ನಾಗಿ ಗೊತ್ತಲ್ವಾ? ನನ್ನ ಹೆಸರು ಮರೆಯಕ್ ಸಾಧ್ಯ ಇಲ್ಲ ನೀವು, ಯಾಕಂದ್ರೆ ಒಂದೇ ಸರಿ ಕೇಳೋದು, ಕೇಳಿದಾದ್ಮೇಲೆ ಹೇಳಕ್ ಬರಲ್ಲ, ಇಲ್ಲ ಅಂದ್ರೆ ಮರೆಯಕ್ ಆಗಲ್ಲ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ. ನಾನು ಜ್ಞಾನಸಿಂಧು ಸ್ವಾಮಿ, ಜೊತೆಗೆ ಮತ್ತೊಬ್ರು ಉಪಾಧ್ಯಕ್ಷರಾದಂತ ಮಂಜುನಾಥ್ ಅವರು, ಹಾಗೆ ಜೊತೆಗೆ ನಮ್ಮ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಅಧ್ಯಕ್ಷರಾದಂತಹ ಮರಾಠೆ ಅವರು, ಹಾಗೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಆಶಾರವರು, ಹಾಗೆ ಯುವ ಘಟಕದ ಅಧ್ಯಕ್ಷ ಆದಂತಹ ಜನನಿ ವತ್ಸಲ ಅವರು, ಹಾಗೆ ನಮ್ಮ ಖಜಾಂಚಿ ಸುಬ್ರಹ್ಮಣ್ಯ ಅವರು, ಮತ್ತೆ ನಮ್ಮ ರಾಘವ ಅವರು, ಇಷ್ಟು ಜನ ನಾವು ವಿಧಾನಸೌಧಕ್ಕೆ ಹೋಗಿದ್ವಿ. ಈಗ ವಿಧಾನಸೌಧದಲ್ಲಿ ನೀವು ಲಂಚ ಕೊಡ್ತೀವಿ ಅಂದ್ರೆ, ಅಥವಾ ನೀವೇನಾದ್ರೂ ಸಖತ್ತು ಕಳ್ತನ ಲೂಟಿ ಮಾಡ್ತೀರಾ ಅಂದ್ರೆ ನೀವು ಆರಾಮಾಗಿ ಹೋಗ್ಬೋದು ವಿಧಾನಸೌಧಕ್ಕೆ. ಓಕೆ, ನಿಮ್ಮನ್ನ ಯಾರು ಏನ್ ಮಾಡಲ್ಲ, ನಡೆಯಲ್ಲ. ನಾವು ನ್ಯಾಯಯುತವಾದ ಬೇಡಿಕೆ ಕೇಳ್ತೀವಿ ಅಂದ್ರೆ ಸುತ್ತಲೂ ಪೊಲೀಸ್ ಜೀಪು, ಪೊಲೀಸ್ ಸರ್ಪಗಾವಲು, ನಮ್ ಸುತ್ತ 4-5 ಜನ ಪೊಲೀಸ್ಗಳು ಈ ರೀತಿ ನಮ್ಮನ್ನ ಒಳಗಡೆ ಕರ್ಕೊಂಡು ಬಾಡಿಗಾರ್ಡ್. ನಮಗೆ ರಕ್ಷಣೆ ಕೊಡಕ್ಕೆ, ಯಾರಿಗೆ ರಕ್ಷಣೆ ಕೊಡಕ್ಕೆ? ಕಳ್ಳರಿಂದ ನಮಗೆ ರಕ್ಷಣೆ ಮಾಡಕ್ಕೆ ಸಂಪೂರ್ಣವಾದ ವ್ಯವಸ್ಥೆ. ಏನು 1 ನಿಮಿಷನೂ ಹೋಗ್ತಾ ಇದ್ದ ನಾವು ಕಣ್ಣ ಆಡಂಗಿಲ್ಲ. ಹೋದ್ವಾ ಒಳಗಡೆ, ಅಲ್ಲಿ ಮಾತಾಡಿದ್ವಾ? ಬನ್ನಿ
5 ನಿಮಿಷ ನಮ್ಮ ಮರಾಠಿಯವರು ನಮ್ಮ ಮಂಜುನಾಥ್ ಅವರು ವಿಡಿಯೋ ಮಾಡಬೇಕು ಎಲ್ಲ ನಾವು ಮುಂದೆ ಮಾಡ್ತಾನೆ ಇರ್ತೀವಿ. ವಿಡಿಯೋ ಮಾಡ್ಬೇಕು ಅಂದ್ರು ಮೇಡಮ್ ಯಾರೋ ಪಾಪ ಪುಣ್ಯಾತ್ಕತಿ ಸಾಕು ಮಾಡಬೇಡಿ ನಾನು ಮುಖ್ಯಮಂತ್ರಿ ಇನ್ನೇನು ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಅನ್ನೋ ಶಕ್ತಿ ವಿಡಿಯೋ ಕಿತ್ಕೊಂಡ. ಹಂಗಾಗಿ ನೀವು ಲೂಟಿಕೋರರು, ಭ್ರಷ್ಟಾಚಾರ ಮಾಡೋರು, ಗಡಿ ಲೂಟಿ ಮಾಡೋರಿಗೆಲ್ಲ ವಿಧಾನಸೌಧ ಆರಾಮ ಫ್ರೀ ಆಗಿದೆ. ನಮ್ಮಂತ ನ್ಯಾಯ ಕೇಳೋರ್ಗೆ, ನ್ಯಾಯವಂತರಿಗೆ, ಉತ್ತಮವಾದ ನಾಡ ಪ್ರೇಮಿಗಳಿಗೆ ವಿಧಾನಸೌಧದಲ್ಲಿ ನಿಮ್ಗೆ 5 ನಿಮಿಷ ಅವಕಾಶ. ಆದ್ರೆ ನಾವು ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿ ಮಾಡೋಣ ಅಂತ ಹೋದ್ವಿ. ಅವರು ಕೂಡ ಮುಖ್ಯ ಕಾರ್ಯದರ್ಶಿಗಳು ನಮ್ಗೆ ಸಿಗ್ಲಿಲ್ಲ. ಇನ್ನೊಬ್ರು ಆಕೆ ಸ್ಪೆಷಲ್ ಆಫೀಸರ್ ಟು ಮುಖ್ಯ ಕಾರ್ಯದರ್ಶಿ, ಇನ್ನೊಬ್ರು IAS ಆಫೀಸರ್ ಕೂತಿದ್ರು. ಆಕೆ ಅವ್ರಿಗೆ ನಮ್ಮ ಮಂಜುನಾಥ್ ಅವರು ಮತ್ತು ನಾನು, ನಮ್ಮ ಮರಾಠೆಯವರು ಎಲ್ಲ ವಿವರವಾಗಿ ಹೇಳಿದ್ವಿ. ನೋಡಿ, ಇಂತಿಂತದ್ದು ಆಗ್ತಾ ಇದೆ, ಇಂಥ ದುಷ್ಟ ವ್ಯವಸ್ಥೆ ಇದೆ, ಇದನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ನಾವು ಸಾವಿರಾರು ಜನ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕು ಅಂತ ಬಂದಿದ್ವಿ. ಪೊಲೀಸ್ ಅವರು ತಡೆದು ನಮ್ಮನ್ನ 4-5 ಜನ ಕರ್ಕೊಂಡಿದ್ದಾರೆ. ಬನ್ನಿ ನೀವು ಫೋಟೋ ತೆಗೆಸ್ಕೊಳ್ಳೋಣ, ನಾವು ಪೇಪರ್ ಅವ್ರಿಗೆ ಕೊಡ್ಬೇಕು ಅಂತ ಕರೆದ್ರೆ ಆಕೆ ನಾನು ಬರದೇ ಇಲ್ಲ ನಿಮ್ಮ ಫೋಟೋಕ್ಕೆ ಅಂತ ಹೇಳಿ ಬರ್ಲೂ ಇಲ್ಲ. ಆಕೆ ಬರ್ಲಿಲ್ಲ. ಇನ್ನೊಬ್ರು ಅವರ PA, ಯಾರೋ ಒಬ್ರು PA, ಅವ್ರ IAS ಆಫೀಸರ್ ಬರಕ್ಕೆ ರೆಡಿನೇ ಇಲ್ಲ. ಆಕೆ ನಾನು ಅದನ್ನು ಹೇಳಿದೆ, ನೀವು ಸಾರ್ವಜನಿಕ ವ್ಯಕ್ತಿ ಇದ್ದೀರಿ, ಬನ್ನಿ ದಯವಿಟ್ಟು ಫೋಟೋಗೆ ಅಂತಂದ್ರೆ ನನ್ನ ಫೋಟೋಗೆ ಬರೋದೇ ಇಲ್ಲ ಅಂದ್ರು. ಆಮೇಲೆ ಅವರ PA ಬಂದು ನಾವು ಈಗ PAಗೆ ಪತ್ರವನ್ನ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗೆ ಕೊಡೋಕ್ ಹೋದವರು PA ಕೊಟ್ಟಿದ್ದೀವಿ. ಇಂತಹ ದುಷ್ಟ ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕು, ಮಾಡಬಾರ್ದು. ಹಾಗಾಗಿ ನಾವು ಇವತ್ತು ಏನ್ ನಿರ್ಧಾರ ಮಾಡ್ತಾ ಇದ್ದೀವಿ, ಅಧ್ಯಕ್ಷ ಹೇಳಿದ್ರು ಈಗಾಗ್ಲೇ, ನಾವು ಇವತ್ತಲ್ಲ ನಾಳೆ ಹೋಗಿ ಆ ವಿಧಾನಸೌಧನ ಮುತ್ತಿಗೆ ಹಾಕ್ತೀವೋ ಇಲ್ವೋ, ಅಲ್ಲಿರುವ ಭ್ರಷ್ಟರನ್ನ ಹೊರಗಡೆ ಕಳಿಸ್ತೀವೋ ಇಲ್ವೋ, ಹಾಗಾಗಿ ನಮ್ಮ ಬೇಡಿಕೆಗಳೇನಿತ್ತು ಆ ಬೇಡಿಕೆ ಪತ್ರವನ್ನ ನಾವು ಇವತ್ತು ಅವ್ರಿಗೆ ಕೊಟ್ಟು ಅವರಿಂದ ನಾವು ಸರ್ಕಾರಕ್ಕೆ ಒಂದು ಪತ್ರವನ್ನ ಕೊಟ್ಟಿದ್ದೀವಿ ಅನ್ನೋದಕ್ಕೊಂದು ಫೀಲ್ ಹಾಕಿಸ್ಕೊಂಡು ಬಂದಿದ್ದೀವಿ. ಅಷ್ಟೇ, ಇನ್ನೂ ಆಗಿಲ್ಲ. ವಿಷಲ್ ಹೊಡಿಬೇಡಿ. ಪತ್ರ ಕೊಟ್ಟಿದ ತಕ್ಷಣ ನಮ್ಮ ಬೇಡಿಕೆ ಈಡೇರ್ತಾ? ನಮ್ಮ ಬೇಡಿಕೆ ಇನ್ನು ಈಡೇರಿಲ್ಲ. ಈ ಪತ್ರ ಕೊಟ್ಟಿದ್ದೀವಿ. ಆದ್ರೆ ನಾವು ಸಹಸ್ರ ಸಂಖ್ಯೆಯಲ್ಲಿ ಈ ರೋಡ್ ಜಾಮ್ ಆಗಿ ಪೊಲೀಸರು ತಡೆದ ಹಾಗೆ ಅಷ್ಟು ಸಂಖ್ಯೆಯಲ್ಲಿ ಬಂದ್ರೆ ನಾವು ವಿಧಾನಸೌಧಕ್ಕೆ ಹೋಗಕ್ ಸಾಧ್ಯ. ಹಾಗಾಗಿ ನೀವೆಲ್ಲ ಮನಸ್ಸು ಮಾಡ್ಬೇಕು, ಸಿದ್ಧಗೊಳ್ಬೇಕು. ಇವತ್ತಲ್ಲ ನಾಳೆ ನಾವು ಕರೆ ಕೊಡ್ತೀವಿ. ಅವತ್ತು ಲಕ್ಷೋಪಾದಿಯಲ್ಲಿ ನಾವು ಬಂದು ವಿಧಾನಸೌಧವನ್ನ ಮುತ್ತಿಗೆ ಹಾಕ್ಬೇಕು. ಅವತ್ತು ಅವರಿಗೆ ಬುದ್ಧಿ ಕಲ್ಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾರೋ ಕ್ರಿಕೆಟ್ ಆಡೋರು ಇವ್ರಿಗೆ ಲಕ್ಷಾಂತರ ಜನಕ್ಕೆ ಅಲ್ಲಿ ಹೋಗಕ್ ಅವಕಾಶ ಇದೆ. ನ್ಯಾಯವಂತರು, ನೀತಿವಂತರು, ನ್ಯಾಯ ಕೇಳೋರ್ಗೆ ಇಲ್ಲೇ ತಡೆ ಹಾಕೊಂಡು ನಿಂತ್ಕೊಂಡಿದೆ. ಇಂಥ ದುಷ್ಟ ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ತಿರೋ ಇಲ್ವೋ? ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, ಧನ್ಯವಾದಗಳು ಜ್ಞಾನಸಿಂಧು ಸ್ವಾಮಿ ಅವರೇ. ನಾವು ಆಗ್ಲೇ ಹೇಳಿದ ಹಾಗೆ ವಿಧಾನಸೌಧ ಟಪಾಲಿಗೆ ಬಿಸಾಕಿದ್ರು ಆಮೇಲೆ ಬೇಡಿಕೆ ಪತ್ರ ಅಲ್ಲ, ಅದು ಏನ್ ಪತ್ರ? ಆಗ್ರಹ ಪತ್ರ. ನಾವು ಆಗ್ರಹ ಡಿಮ್ಯಾಂಡ್ ಮಾಡ್ತಿದ್ದೇವೆ. ಕೈ ಮುಗಿತಿಲ್ಲ. ಮಾಡಿದ್ರೆ ನೀನು ಉಳಿದೆ, ಮಾಡ್ಲಿಲ್ಲ ನಿನ್ನ ಪಾಪದ ಕೊಡ ತುಂಬಿದಾಗ ನೀನು ನೆಗೆದು ಬಿದ್ದೆ. ಅವನು ಯಾವನಾದ್ರೂ ಆಗಿದೆ ಅಲ್ವಾ? ಆಗುತ್ತೆ. ಹಾಗಾಗಿ ಇವಾಗ ಆಗ್ಲಿಂದ ಸ್ವಲ್ಪ ನಾವು ಪೊಲೀಸರು ಕೈಯಲ್ಲಿ ಇವತ್ತು ಬಿಸಿಬೇಳೆ ಬಾತ್ ತಿನ್ನೋದು ಬೇಡ ಅಂತ ತೀರ್ಮಾನ ಮಾಡಿದ್ವಿ ಅಲ್ವಾ? ಅವರೆಲ್ಲೋ ಕರ್ಕೊಂಡು ಹೋಗೋದು, ಅಲ್ಲೆಲ್ಲ ಕೊಡೋದು, ಅನ್ನೆಲ್ಲೋ ಪಾಸ್ ತರೋದು, 3 ಗಂಟೆಗೆ 4 ಗಂಟೆಗೆ ಊಟ ಕೊಡೋದು, ಅಥವಾ ಇಲ್ಲೇನೋ ಆಗೋದು, ಅವ್ರು ಬೆತ್ತ ತಗೊಳ್ಳೋದು, ನಾವ್ ಬೆದರದೆ ಮುಂದೆ ಹೋಗೋದು ಇವತ್ತು ಬೇಡ ಅಲ್ವಾ? ಆದ್ರೆ ಆಗ್ಲಿಂದ ಬಿಸಿಬೇಳೆ ಬಾತು ಚೆನ್ನಾಗಿ ಗಮ್ಮಂತಿದೆ ಅಲ್ವೇನಪ್ಪ? ನಮ್ಮ ಹೊಸಕೋಟೆಯವರು ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ, ಕಾಯ್ತಿದೆ. ಆದ್ರೆ ಬಿಸಿಬೇಳೆ ಬಾತ್ ತಿನ್ನೋದಿಕ್ಕೆ ನಾವು ಈಗಾಗಲೇ ಹೇಳ್ದಂಗೆ ವಿಧಾನಸೌಧ ಚಲೋಗೆ ನಮ್ಗೆ ಪೊಲೀಸರು ಅವಕಾಶ ಕೊಡ್ಲಿಲ್ಲ. ಕೊಟ್ರ? ನಾವೇನ್ ಮಾಡಿದ್ವಿ? ಕಾಲಿಗೆ ಬಿದ್ವಿ. ಎಷ್ಟ್ ಜನ ಬಿದ್ರಿ? ಎಲ್ಲ ಬಿದ್ದಿಲ್ಲ. ಯಾರ್ಯಾರು ಕಾಲಿಗೆ ಬಿದ್ದಿಲ್ವೋ ನೀವೆಲ್ಲ ಶಿಸ್ತಿನ ಸಿಪಾಯಿಗಳ ಒಂದ್ ಕಡೆಯಿಂದ ಬಂದು ಇಲ್ಲಿ ಪೊಲೀಸರು ಅಡ್ಡ ಹಾಕೊಂಡಿದಾರಲ್ಲ, ಅಲ್ಲಿ ಅವ್ರ ಕಾಲಿಗೆ ಬಿದ್ದು ಅಲ್ಲಿ ರಸಋಷಿ ಕನ್ನಡದ ಕುಲನಾಯಕ ಕುವೆಂಪುರವರಿಗೆ, ಕುವೆಂಪು
ಪ್ರತಿಮೆ ಹತ್ರ ಬನ್ನಿ, ಅಲ್ಲಿ ಬಿಸಿಬೇಳೆ ಬಾತು, ಸ್ಪೆಷಲ್ ಬಿಸಿಬೇಳೆ ಬಾತು ಪೊಲೀಸರಿಗೂ ಸೇರಿದಂತೆ ಎಲ್ರಿಗೂ ಸಿದ್ಧ ಇದೆ. ನಾವು ಅವರು ಅಣ್ಣ ತಮ್ಮಂದ್ರ ಅಲ್ವೇನ್ರಪ್ಪ, ನನ್ನ ರಕ್ತ ಸಂಬಂಧಿಗಳೇ ಯಾರ್ಯಾರಿದಾರೋ ಇಲ್ಲಿ ಗೊತ್ತಿಲ್ಲ ಪೊಲೀಸಲ್ಲಿ. ಹಾಗಾಗಿ ಎಲ್ಲ ಜೊತೆಗೆ ಸೇರಿ ತಿನ್ನೋಣ, ಆಮೇಲೆ ಶಾಂತಿಯುತವಾಗಿ ನಾವು ನಮ್ಮ ಕೆಲಸ ಹೋಗೋಣ. ವಿಧಾನಸೌಧಕ್ಕೆ ಹೋಗುವಂತವ್ರು, ಹೈಕೋರ್ಟ್ ಮುಂದೆ ಹೋಗುವಂತವ್ರು ಹೋಗಿ ಫೋಟೋ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಗಲಭೆ ದರ್ಶನ ಏನು ಇಲ್ಲ. ಪೊಲೀಸರು ನಾವು ಇವಾಗಲೇ ಹೇಳಿದೀವಿ, KRS ಪಕ್ಷದವ್ರದ್ದು ಶಾಂತಿ ಶಿಸ್ತು ಇರುತ್ತೆ. ಶಾಂತಿಯುತವಾಗಿ ನಾವು ಇಲ್ಲಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ. ಮುಗಿಸೋದಕ್ಕೆ ಮೊದಲು ಹೀಗೆ ನಾನು ಈಗಾಗಲೇ ಬಿಟ್ಟಿದ್ದೀನಿ, ಇನ್ನೊಂದ್ಸಲ ಬಿಡ್ತೀನಿ, ನೀವು ಹಾಗೆ ಮಾಡಿ. ನಮಸ್ಕಾರ ಮಾಡಿ. ದಯವಿಟ್ಟು ಇವೆಲ್ಲ ಕಾಂಗ್ರೆಸ್ ಬಿಜೆಪಿ ಸೀದಾ ಮಾಡಿ. ಇದು ಅತಿ ಒಳ್ಳೇದಲ್ಲ. ಇದು ನಾವು ಬೇರೆ ಥರ ನಿಮಗೆ